So, good evening students. Okay. So, ಇವತ್ತಿನ ಚಾಪ್ಟರು ಯಾವುದು ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ. ಸೊ ಈ ಚಾಪ್ಟರಲ್ಲಿ ನಾವು ಏನು ಓದ್ತೀವಿ ಅಂದರೆ ವಿ ವಾಂಟ್ ಟು ಟಾಕ್ ಅಬೌಟ್ ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್. ಸೊ ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಬಂದು ನಾವು ಏನು ಓದ್ತೀವಿ ಅಂದರೆ ಫಸ್ಟ್ ಬಂದು ಫಿಸಿಕಲ್. ಸೊ ಫಿಸಿಕಲ್ ಆ್ಯಂಡ್ ಕೆಮಿಕಲ್. ಓಕೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡ್ತೀವಿ. ಅದಾದಮೇಲೆ ಓಕೆ, ಸೊ ಅದಾದಮೇಲೆ ವಿ ಗೋಣ ಸಿ ಸಮ್ ರಿಯಾಕ್ಷನ್ಸ್. ಓಕೆ, ಸೊ ರಿಯಾಕ್ಷನ್ಸ್ ಆಫ್ ಓಕೆ, ಸೊ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ನೋಡ್ತೀವಿ. ಆಮೇಲೆ ರಿಯಾಕ್ಷನ್ಸ್ ಆಫ್ ಮೆಟಲ್ಸು ಮತ್ತು ರಿಯಾಕ್ಷನ್ಸ್ ಆಫ್ ನಾನ್ ಮೆಟಲ್ಸ್ ನೋಡ್ತೀವಿ. ಆಮೇಲೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದು. ಓಕೆನಾ? ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ, ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅವರಿಬ್ಬರು ಬಂದು ಯಾವ ಥರ ರಿಯಾಕ್ಟ್ ಆಗ್ತಾರೆ, ಒಬ್ಬರಿಂದ ಇನ್ನೊಬ್ಬರು ಬಂದು ಯಾವ ಥರ ರಿಯಾಕ್ಟ್. ಓಕೆನಾ? ಅದಾದಮೇಲೆ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾಕ್ಷನ್. ಓಕೆ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಓಕೆ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಓಕೆ, ಸೊ ಓವರ್ ಆಲ್ ಈ ಚಾಪ್ಟರಲ್ಲಿ ಬಂದು ನಾವು ಏನೇನು ಕಾನ್ಸೆಪ್ಟ್ಸ್ ಓದ್ತೀವಿ ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಫಸ್ಟ್ ಬಂದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಒಂದು ಮೆಟಲ್ ಅಥವಾ ನಾನ್ ಮೆಟಲ್ ಬಂದು ನೋಡೋಕ್ಕೆ ಯಾವ ಥರ ಇರುತ್ತೆ ಆ್ಯಂಡ್ ಅದರೊಳಗೆ ಅಂದರೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಯಾವ ಥರ ಅರೇಂಜ್ ಆಗಿದೆ, ಅದು ಏನು ಮಾಡುತ್ತೆ, ಓಕೆ, ಎಲೆಕ್ಟ್ರಾನ್ಸ್ ಬಂದು ಯಾವ ಥರ ಇರುತ್ತೆ ಅಂತ ಕೆಮಿಕಲ್ ಪ್ರಾಪರ್ಟೀಸು. ಮತ್ತು ಫಿಸಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಅಂದರೆ ಅಪಿಯರೆನ್ಸು. ಓಕೆ, ಅಂದರೆ ನಾವು ನೋಡೋಕ್ಕಾಗೋದು. ಓಕೆ, ವಿಚ್ ವಿ ಕ್ಯಾನ್ ಫೀಲ್. ಓಕೆ, ಸೊ ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಆಗಿರುತ್ತೆ. ಆಮೇಲೆ ಮೆಟಲ್ಸ್ದು ಒಂದು ರಿಯಾಕ್ಷನ್ಸ್. ಓಕೆ, ಸೊ ಈ ರಿಯಾಕ್ಷನ್ಸ್ ಅಂದರೆ ಏನಕ್ಕೆ ಇದನ್ನು ಮಾಡಬೇಕಂದ್ರೆ ರಿಯಾಕ್ಷನ್ ಆಫ್ ಮೆಟಲ್ಸ್ ಏನಕ್ಕೆ ಮತ್ತು ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ಏನಕ್ಕೆ ಅಂದರೆ ಬಿಕಾಸ್ ಈ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ನ ಇಟ್ಕೊಂಡು ವಿ ಕ್ಯಾನ್ ಕ್ಲಾಸಿಫೈ ಇದು ಮೆಟಲ್ಸು ಮತ್ತು ಇದು ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಇಟ್ ವಾಸ್ ನಾಟ್ ಟ್ರೂ. ಓಕೆ, ದೇರ್ ಆರ್ ಸಮ್ ಸರ್ಟನ್ ರೀಸನ್ಸು, ಅದನ್ನು ನಾವು ನೋಡೋಣ. ಓಕೆನಾ? ಆಮೇಲೆ ಅದನ್ನು ತಿರ್ಗಾ ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ಸಪ್ರೇಟ್ ಮಾಡೋಕ್ಕೆ ಅವ್ರು ಏನು ಮಾಡಿದ್ರು, ಸರಿ ಒಂದು ಸರ್ಟನ್ ಎಲಿಮೆಂಟ್ಸ್ ಜೊತೆ ರಿಯಾಕ್ಟ್ ಆದರೆ, ಓಕೆ, ಒಂದು ಕೆಲವೊಂದು ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆದರೆ ಅದು ಯಾವ ಥರ ಒಂದು ನೇಚರ್ ಇರ್ಬೋದು. ಓಕೆ, ಸೊ ಅದು ಮೆಟಾಲಿಕ್ ನೇಚರ್ ಆಗಿರುತ್ತಾ ಅಥವಾ ನಾನ್ ಮೆಟಾಲಿಕ್ ನೇಚರ್ ಆಗಿರುತ್ತಾ ಅಂತ ಕಂಡುಹಿಡಿಯೋಕ್ಕೆ ದೇ ಯೂಸ್ ದಿಸ್ ರಿಯಾಕ್ಷನ್ ಆಫ್ ಮೆಟಲ್ಸ್ ಮತ್ತು ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್. ಆಮೇಲೆ ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂದರೆ ಒಬ್ಬರು ಅಂದರೆ ಇಲ್ಲಿ ಮೆಟಲ್ಸ್ ಇಸ್ ಟೋಟಲಿ ಆಪೋಸಿಟ್ ಆಫ್ ನಾನ್ ಮೆಟಲ್ಸ್. ಇವಾಗ ಇವರಿಬ್ಬರು ಜೊತೆಲಿ ಹಾಕಿದ್ರೆ ಅವ್ರು ಯಾವ ಥರ ಒಂದು ಪ್ರಾಡಕ್ಟ್ನ ಕೊಡ್ತಾರೆ. ಓಕೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ಬಂದು ಕಂಬೈನ್ ಮಾಡಿದಾಗ ಇವಾಗ ನಾವು ನೋಡಿ ಯೂಶಲಾಗಿ ಓಕೆ, ಸೊ ಯೂಶಲಾಗಿ ಈ metals I mean some metals are present above the ground and some metals are present under the ground. Okay, so ಕೆಲವೊಂದನ್ನ ಬಂದು ಡಿಗ್ ಮಾಡಿ ತೆಗಿತಾರೆ ಕೆಲವೊಂದು ಮೆಟಲ್ಸ್ನ. ಓಕೆನಾ? ಸೊ ಇವಾಗ ನೀವು KGF ಮೂವಿ ನೋಡಿರ್ಬೋದು. ಓಕೆನಾ? ಸೊ ಅದು ಮೂವಿದಲ್ಲಿ ನೀವು ನೋಡಿದ್ರೆ ಓಕೆ, ಅವ್ರು ಬಂದು ಆ ಗೋಲ್ಡನ್ನ ತೆಗಿಯೋಕ್ಕೆ ಅವ್ರು ಎಲ್ಲಿ ಮಾಡ್ತಾರೆ, ಭೂಮಿ ಮೇಲ್ಗಡೆ ಇರ್ತಾರಾ? ನೋ, ದೇ ಜಸ್ಟ್ ಗೋ ಡೀಪ್, ಅಂದರೆ ಡಿಗ್ ಮಾಡ್ಕೊಂಡು ಕೆಳಗೆ ಒಂದು ಜಾಗಕ್ಕೆ ಹೋಗಿ ಅವ್ರು ಏನು ಮಾಡ್ತಾರೆ, ಗೋಲ್ಡ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಮೆಟಲ್ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್. ಓಕೆನಾ? ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಅದೇ ಥರ ನಾನ್ ಮೆಟಲ್ಸ್ ಕೂಡ. ಬಟ್ ನಿಮಗೆ ನಾನ್ ಮೆಟಲ್ಸ್ ಬಗ್ಗೆ ಎಕ್ಸ್ಟ್ರಾಕ್ಷನ್ ಎಲ್ಲ ಏನಿಲ್ಲ. ದಿಸ್ ಚಾಪ್ಟರ್ ಈಸ್ ಆಲ್ಮೋಸ್ಟ್ ಡೀಲ್ಸ್ ವಿತ್ ಓನ್ಲಿ ಮೆಟಲ್ಸ್. ಓಕೆನಾ? ಸೊ ಮೆಟಲ್ಸ್ ಟಚ್ ಮಾಡಿ ನಾವು. ಓಕೆ, ಸೊ ಇದರಲ್ಲಿ ನಾವು ಜಾಸ್ತಿ ಬಂದು ಮೆಟಲ್ಸ್ ಬಗ್ಗೆ ಮಾತ್ರ ನಾವು ಜಾಸ್ತಿ ಓದ್ತೀವಿ ಇನ್ಸ್ಟೆಡ್ ಆಫ್ ನಾನ್ ಮೆಟಲ್ಸ್. ಓಕೆನಾ? ಸೊ ಫಸ್ಟ್ ಇವಾಗ ಬಗ್ಗೆ ನೋಡೋಣ. ಓಕೆನಾ? ಸೊ ಮೆಟಲ್ಸ್ ಬಂದು ಮೆಟಲ್ ಅಂತ ಒಂದು ವರ್ಡ್ ಕೇಳಿದ ತಕ್ಷಣ ನಮಗೆ ಮೈಂಡ್ಗೆ ಫಸ್ಟ್ ಸ್ಟ್ರೈಕ್ ಆಗೋದೇನೋ ಐರನ್ ಅಲ್ವಾ? ಸೊ ಐರನ್ ಅಥವಾ ರಾಡ್ ಅದೊಂದೇ ನಮ್ಮ ಮೈಂಡಿಗೆ ಬರುತ್ತೆ. ಓಕೆ, ಮೆಟಲ್ ಅಂದ ತಕ್ಷಣ ಒಂದು ರಾಡ್ ಅದೇ ನಮ್ಮ ಮೈಂಡಿಗೆ ಬರುತ್ತೆ ಅಲ್ವಾ? ಸೊ ಒಂದು ರಾಡ್ ಹೆಂಗಿರುತ್ತೆ? ಓಕೆ, ಇಟ್ ಹ್ಯಾಸ್ ಅ ಶೇಪ್. ಓಕೆ, ಏನೋ ಒಂದು ಶೇಪ್ ಕೊಟ್ಟಿರ್ತಾರೆ. ಓಕೆ, ಸೊ ರಾಡ್ ಅಥವಾ ಏನೋ ಒಂದು ಮೆಟಲ್ಸ್ಗೆ ಒಂದು ಶೇಪ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳೋದು ಬಂದು ಐರನ್ ರಾಡ್. ಐರನ್. ಓಕೆ, ಇಲ್ಲಿ ಈ ಒಂದು ಐರನ್ ರಾಡ್ಗೆ ಅದು ಸಾಲಿಡ್ ಆಗಿರುತ್ತೆ.
ಓಕೆನಾ. ಸೊ ಸಾಲಿಡ್ ಆಗಿರುತ್ತೆ, ಅದೇ ಸಮಯ ಅದಕ್ಕಂತ ಒಂದು ಶೇಪ್ ಇರುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ಏನಂದರೆ, ಇವಾಗ ನೀವು ಏನಪ್ಪ ಜಾಗದಲ್ಲೇ ಈ ಐರನ್ ರಾಡ್ನ ಬಂದು ಕಟ್ ಮಾಡ್ತಾರೆ ಅಲ್ವೇ. ಓಕೆ, ತುಂಬ ಶೈನ್ ಹೊಡೆಯುತ್ತೆ, ಅಂದರೆ ಹೆಂಗಂದ್ರೆ ಒಂಥರ ಶೈನಿಂಗ್ ಸರ್ಫೇಸ್ ಇರುತ್ತೆ ಓಕೆನಾ, ಶೈನಿಂಗ್ ಸರ್ಫೇಸ್ ಇರುತ್ತೆ. ಅದೇ ಸಮಯ ಈ ಮನೆಗಳಲ್ಲಿ ಗಂಟೆ ಇರುತ್ತಲ್ವಾ, ಓಕೆ, ಅದು ಕಂಪ್ಲೀಟಾಗಿ ಏನು ಮೆಟಲಿಂದ ಮಾಡಿರೋದು ಓಕೆನಾ. ಸೊ ಇವಾಗ ಅಂದರೆ ಗಂಟೆನ ಹಿಂಗೆ ಅಲ್ಲಾಡ್ಸಾಗ ಶಬ್ದ ಬರುತ್ತಲ್ವ, ಆ ಶಬ್ದ ಹಿಂಗೆ ಒಂದು 2-3 ಮನೆ ದಾಟಿ ಕೇಳುತ್ತೆ ಅಲ್ವಾ. ಒಂದು ಇಬ್ಬರು ಅಂದರೆ ಅಕ್ಕಪಕ್ಕ ಇರೋ ಮನೆಗೆಲ್ಲ ಕೇಳುತ್ತೆ. ಆ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಇಲ್ಲಿ ಈ ಮನೆಯಲ್ಲಿ ಪೂಜೆ ನಡೀತಿದೆ ಅಂತ. ಗಂಟೆ ಅಲ್ಲಾಡ್ಸಿದ್ರೆ ಪೂಜೆ ನಡೆಯುತ್ತೆ, ಮುಗೀತು. ಅದು ಪೂಜೆಗಂತ ಅಲ್ಲಾಡ್ಸಿದಾರ ಅಥವಾ ಬೇರೆ ಏನಕ್ಕಾದ್ರೆ ಅಥವಾ ಯಾರನ್ನಾದ್ರು ಹೊಡಿಯೋಕ್ಕೆ ಅಲ್ಲಾಡ್ಸಿದಾರ ಅಂತ ಗೊತ್ತಾಗಲ್ಲ ನಮಗೆ ಅಲ್ವಾ. ಸೊ when we hear the word metals, we came across what? Not clear. ಅಲ್ಲ ಬಿಡಿ, ಸಾರಿ. ಓಕೆ, ಸೊ ಇನ್ ಕೇಸ್ ಏನಾದರೂ ಬ್ಲರ್ ಆಯಿತು ಅಂದರೆ ಜಸ್ಟ್ ಚೆಕ್ ಇಟ್ ಔಟ್ ವಿತ್ ಯುವರ್ ನೆಟ್ವರ್ಕ್ ಕನೆಕ್ಷನ್ ಓಕೆನಾ. ಸೊ ಕೆಲವರು ಮನೇಲಿ ಬಂದು ನೆಟ್ವರ್ಕ್ ಕನೆಕ್ಷನ್ ಇರಲ್ಲ, ಸೊ ಅದನ್ನು ಒಂದ್ಸತಿ ಚೆಕ್ ಮಾಡಿ. ನೆಟ್ವರ್ಕ್ ಇರೋ ಜಾಗದ ಕಡೆ ಬಂದು ಕೂತ್ಕೊಂಡು ಪಾಠ ಕೇಳಿ. ಓಕೆ, ಸೊ ಇಫ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್, ಇಟ್ಸ್ ಮೋರ್ ದೆನ್ ಎನಫ್ ಓಕೆನಾ. ಸೊ ಇಲ್ಲಿ ಏನು ಮೆಟಲ್ಸ್ ಅಂದ ತಕ್ಷಣ ನಮ್ಗೆ ಏನು ಜ್ಞಾಪಕ ಬರೋದು, ಒಂದು ಸಾಲಿಡ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ, ಗಟ್ಟಿಗಿರುತ್ತೆ. ಇನ್ನೊಂದು ಬಂದು ಇರುತ್ತೆ ಓಕೆ, ಸೊ ಶೈನ್ ಇರುತ್ತೆ. ಇನ್ನೊಂದೇನು ಸೌಂಡ್ ಮಾಡುತ್ತೆ, ತುಂಬ ಸೌಂಡ್ ಮಾಡುತ್ತೆ. ವೆನ್ ಐ ಜಸ್ಟ್ ಥ್ರೋ ವುಡ್ ಅಂದರೆ ಈ ಸೌದೆಗಳಿರುತ್ತಲ್ಲ ಅದನ್ನು ಬಿಸಾಕೋದಕ್ಕೂ ಅದ್ರಲ್ಲಿ ಬಿಸಾಕೋವಾಗ ನನಗೆ ಸಿಗೋ ಶಬ್ದಕ್ಕೂ ಈ ಮೆಟಲ್ಸ್ನ ಬಿಸಾಕಿದಾಗ ಅದರಿಂದ ಬರೋ ಶಬ್ದಕ್ಕೂ ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಒನ್ ಥಿಂಗ್ ಈಸ್ ಮೋರ್ ಓಕೆ, ಮೆಟಲ್ಸ್ ಏನಾದರೂ ಬಿಸಾದಾಗ ಅದರಿಂದ ಬರೋ ಸೌಂಡ್ ಇರುತ್ತಲ್ಲ ಅದು ತುಂಬ ಜೋರಾಗಿ ಕೇಳಿಸುತ್ತೆ ಓಕೆನಾ. ಸೊ ಸೌಂಡ್ ತುಂಬ ಜೋರಾಗಿ ಕೇಳಿಸುತ್ತೆ. ಸೊ ಇದು ಬಂದು ಬೇಸಿಕಲಾಗಿ ನಮ್ಗೆ ಗೊತ್ತಿರೋ ವಿಷಯ ಓಕೆನಾ. ಸೊ ಇನ್ನೊಂದು ವಿಷಯನೂ ಇದೆ, ಬಟ್ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಈ ಮೆಟಲ್ಸ್ನ ಬಂದು ನಾವೇನು ಮಾಡೋದು ಅಂದರೆ ಮೆಟಲ್ಸ್ ಬಂದು ರಾಡ್ ಇದು ಅಂತ ಹೇಳಿದ್ನಲ್ವ, ಅದು ದಪ್ಪ ಮಾತ್ರ ಇರಲ್ಲ, ಇಟ್ ಕ್ಯಾನ್ ಬಿ ಓಕೆ. ಆ ಮೆಟಲ್ಸ್ ಬಂದು ಇರುತ್ತೆ ಓಕೆ. ಸೊ ಇನ್ ದ ಎಕ್ಸಾಂಪಲ್ ಐ ಕ್ಯಾನ್ ಜಸ್ಟ್ ಟೇಕ್ ದಿಸ್ ಶೀಟ್ ಓಕೆನಾ. ಸೊ ಈ ಒಂದು ಶೀಟ್ ಇರುತ್ತಲ್ವ, ಈ ಶೀಟ್ ಸೈಜಲ್ಲಿ ಓಕೆ. ಸೊ ಈ ಶೀಟ್ ಸೈಜಲ್ಲಿ ಕೂಡ ಮೆಟಲ್ಸ್ ಆರ್ ಅವೈಲಬಲ್ ಓಕೆ. ಒಂದು ಪೇಪರ್ ಅಂತ ತಗೋಬೋದು ನೀವು, ಒಂದು ಪೇಪರ್ ಸೈಜ್ಗೆ ನೀವು ಒಂದು ಮೆಟಲ್ಸ್ನ ನೋಡ್ಬೋದು ಓಕೆ. ಸೊ ಅದನ್ನು ಅವರು ಏನಂತ ಕರೀತಾರೆ ಅಂದರೆ ಮ್ಯಾಲಿಯಬಿಲಿಟಿ ಅಂತ ಕರೀತಾರೆ. ಏನು ಇವಾಗ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ನೀವು ನೋಡಿದ್ರೆ ಆ ಫ್ಯಾಕ್ಟ್ರಿಗಳನ್ನ ಬಂದು ಏನಂತ ಮಾಡಿರ್ತಾರೆ ಅಂದರೆ ಶೀಟಿಂದ ಮಾಡಿರ್ತಾರೆ ಓಕೆ. ಆ ಮೇಲ್ಗಡೆ ಬಂದು ಶೀಟಿಂದ ಕವರ್ ಮಾಡಿರ್ತಾರೆ. ಸೊ ಮ್ಯಾಲಿಯಬಿಲಿಟಿ ಅಂತ. ಗಿಂತ ಇನ್ನೊಂದು ಪ್ರಾಪರ್ಟಿ ಇದೆ ಓಕೆನಾ. ಸೊ ಪ್ರಾಪರ್ಟಿ ಏನು ಅಂದರೆ, ನೀವು ಈ ಎಲೆಕ್ಟ್ರಿಕಲ್ ಅಪ್ಲಯನ್ಸಲ್ಲಿ ಈ ವಯರ್ಗಳೆಲ್ಲ ನೀವು ನೋಡಿರ್ತೀರ ಓಕೆನಾ. ಸೊ ಈ ವಯರ್ಗಳೆಲ್ಲ ನೋಡಿರ್ತಾರಲ್ವ, ಅದ್ರ ಒಳಗೆ ಯಾವ ಮೆಟಲ್ ಇದೆಯಾ ಅಂದರೆ ಕಾಪರ್ ಮೆಟಲ್ ಇರೋದು ಈ ವಯರ್ಸ್. ಯಾವೊಂದು ವಯರ್ ಬೇಕಾದ್ರೂ ತಗೊಳ್ಳಿ, ಯು ಕ್ಯಾನ್ ಜಸ್ಟ್ ಟೇಕ್ TV ತಗೋಬೋದು, ಅಥವಾ ಫ್ರಿಜ್ದು ತಗೋಬೋದು, ಅಥವಾ ವಾಷಿಂಗ್ ಮಿಷಿನ್ ತಗೋಬೋದು. ಯಾವೊಂದು ವಯರ್ ತಗೊಂಡ್ರು ಆ ವಯರ್ ಒಳಗಡೆ ಇರೋ ಮೆಟಲ್ ಯಾವುದು ಅಂದರೆ ಕಾಪರ್ ಓಕೆ. ಫೇಮಸ್ ಆ್ಯಂಡ್ ಏನಪ್ಪ ತುಂಬ ಮೋಸ್ಟ್ ಯೂಸ್ಫುಲ್ ಮೆಟಲ್ ಅದು ಕಾಪರ್. ಜಾಸ್ತಿ ನಾವು ಅದನ್ನೇ ಯೂಸ್ ಮಾಡ್ತೀವಿ ಓಕೆನಾ. ರಾದರ್ ದ್ಯಾನ್ ಅದರ್ ಮೆಟಲ್ಸ್ ಕಾಪರ್ ಇಸ್ ಅ ಪ್ರಿಫರಬಲ್, ಅಂದರೆ ಜಾಸ್ತಿ ಯೂಸ್ ಮಾಡೋ ಮೆಟಲ್ ಅದು ಓಕೆನಾ. ಸೊ ಕಾಪರ್ ಆ ಒಂದು ಮೆಟಲ್ನ ಬಂದು ನಾವು ವಯರ್ ಥರ ನಾವು ಮಾಡ್ಬೋದು ಅಲ್ವಾ. ಸೊ ದಟ್ ವಯರ್ ಓಕೆ, ಮೆಟಲ್ಸ್ ಕ್ಯಾನ್ ಬಿ ಸೀನ್ ಇನ್ ದ ಫಾರ್ಮ್ ಆಫ್ ವಯರ್ಸ್ ಇರುತ್ತಲ್ವಾ, ಅದನ್ನು ಅವ್ರು ಏನಂತ ಕರೀತಾರೆ ಅಂದರೆ ಡಕ್ಟಿಲಿಟಿ ಓಕೆ. ಅದನ್ನು ಅವ್ರು ಏನಂತ ಕರೀತಾರೆ ಅಂದರೆ ಡಕ್ಟಿಲಿಟಿ ಅಂತ ಕರೀತಾರೆ ಓಕೆನಾ. ಡಕ್ಟಿಲಿಟಿ ಅಂತ ಅಥವಾ ಡಕ್ಟೈಲ್ ಅಥವಾ ಡಕ್ಟಿಲಿಟಿ ಅಂತ ಹೇಳ್ತಾರೆ ಓಕೆ. ಸೊ ಫಸ್ಟು ಇರೋದು ಓಕೆ. ಸೊ ವೆನ್ ಅ ಮೆಟಲ್ ಬೀಟನ್ ಆ್ಯಂಡ್ ಮೇಡ್ ಆಸ್ ಅ ಥಿನ್ ಶೀಟ್, that product was a malleability. And ductility which is from thin wire structure it, adana ductility anta okay. Apart from ಈ ಎರಡು ಪ್ರಾಪರ್ಟಿ, ಇನ್ನು ಬೇರೆ ಪ್ರಾಪರ್ಟೀಸ್ ನಾವು ನೋಡಿದ್ವಿ. ಏನು, ಮೆಟಲ್ಸ್ ಆರ್ ಸಾಲಿಡ್ ಅಲ್ವಾ, ಮೆಟಲ್ಸ್ ಆರ್ ಸಾಲಿಡ್ ಅಲ್ವಾ, ಸಾಲಿಡ್ ಆ್ಯಂಡ್ ಹಾರ್ಡ್. ಸೊ ಸಾಲಿಡ್ ಅಂದ ತಕ್ಷಣ ಅದು ಎರಡು ಹಾರ್ಡ್ ಓಕೆ. ಸೊ ಸಾಲಿಡ್ ಅಫ್ಕೋರ್ಸ್ ವಿ ನೋ ವಾಟ್ ಈಸ್ ಸಾಲಿಡ್, ಹಾರ್ಡ್ ಸಬ್ಸ್ಟೆನ್ಸ್ ಓಕೆನಾ. ಸೊ ಸಾಲಿಡ್ ಆ್ಯಂಡ್ ಹಾರ್ಡ್ ಓಕೆನಾ. ಸೊ
ಅದಾದಮೇಲೆ ನೆಕ್ಸ್ಟ್ ಪ್ರಾಪರ್ಟಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಶೈನ್ ಹೊಡಿಯುತ್ತೆ ಅಲ್ವಾ. ಸೊ ಶೈನ್ ಹೊಡಿತಾ ಒಂದು ಅಂದರೆ ಆ ಮೆಟಲ್ ಕಟ್ ಮಾಡಿದ ತಕ್ಷಣ ಅದೇನಂತೆ ಒಂದು ಶೈನ್ ಹೊಡಿಯುತ್ತಲ್ವಾ, ಅದನ್ನು ಅವ್ರು ಏನಂತ ಹೇಳ್ತಾರೆ ಅಂದರೆ ಲಸ್ಟರ್. ಓಕೆ, ಲಸ್ಟರ್ ಅಥವಾ ಲಸ್ಟ್ರಸ್. ಓಕೆ, ಲಸ್ಟರ್ ಅಥವಾ ಲಸ್ಟ್ರಸ್ ಅಂತ ಆ ಶೈನಿಂಗ್. ಓಕೆ, ದ ಪ್ರಾಪರ್ಟಿ ಆಫ್ ಶೈನಿಂಗ್, ಶೈನಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರಲ್ವಾ, ಅದನ್ನು ಅವ್ರಿಗೆ ಆ ಒಂದು ಪ್ರಾಪರ್ಟಿನ ಏನಂತ ಕರೀತಾರೆ ಅಂದರೆ ಲಸ್ಟರ್ ಅಥವಾ ಲಸ್ಟ್ರಸ್. ಓಕೆ, ಲಸ್ಟರ್ ಅಥವಾ ಲಸ್ಟ್ರಸ್ ಅಂತ ಹೇಳ್ತಾರೆ. ಸರಿನಾ? ಓಕೆ, ಅದಾದಮೇಲೆ ನೆಕ್ಸ್ಟ್ ಹೇಳಿದ್ನಲ್ವಾ ಸೌಂಡ್. ಓಕೆನಾ, ಸೌಂಡ್. ಓಕೆನಾ, ಸೊ ಸೌಂಡ್ ಕಾನ್ಸೆಪ್ಟ್. ಓಕೆ, ಆ ಸೌಂಡ್ ಕಾನ್ಸೆಪ್ಟ್ ಅದನ್ನ ಏನಂತ ಹೇಳ್ತಾರೆ ಅಂದರೆ ಸೋನರ್. ಓಕೆ, ಸೌಂಡ್ ಕಾನ್ಸೆಪ್ಟ್ ಏನು ಹೇಳ್ತಾರೆ ಅಂದರೆ ಸೋನರಸ್ ಅಂತ ಹೇಳ್ತಾರೆ. ಓಕೆ, ಸೊ ಸೌಂಡ್ ಪ್ರೊಡ್ಯೂಸ್ ಮಾಡೋದು ಆ ಒಂದು ಪ್ರಾಪರ್ಟಿ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಆಫ್ ದಿ ಮೆಟಲ್ಸ್. ಓಕೆನಾ, ಸೊ ಇದು ಬಂದು ಇಷ್ಟು ಮಾತ್ರ ಅಲ್ಲ, ಇನ್ನೂ ಪ್ರಾಪರ್ಟೀಸ್ ಇದೆ. ಓಕೆ, ಸ್ಟಿಲ್ ವಿ ಹ್ಯಾವ್ ಪ್ರಾಪರ್ಟೀಸ್. ಅಂದರೆ ಫಸ್ಟು ಮ್ಯಾಲ್ಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಏನು, ವೆನ್ ವಯರ್ ದೆನ್ ದಟ್ ಪ್ರಾಪರ್ಟಿ ಈಸ್ ಡಕ್ಟಿಲಿಟಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಟ್ ಈಸ್ ಸಾಲಿಡ್ ಆ್ಯಂಡ್ ಹಾರ್ಡ್ ಸಬ್ಸ್ಟೆನ್ಸ್. ಓಕೆ, ಸಾಲಿಡ್ ಆ್ಯಂಡ್ ಹಾರ್ಡ್ ಸಬ್ಸ್ಟೆನ್ಸ್. ಓಕೆನಾ, ಅದಾದಮೇಲೆ ನೆಕ್ಸ್ಟ್ ಪ್ರಾಪರ್ಟಿ ಬಂದು ಮೆಟಲ್ಸ್ ಆರ್ ಲಸ್ಟ್ರಸ್. ಲಸ್ಟ್ರಸ್ ಅಂದರೆ ಏನು, ಶೈನಿಂಗ್ ಸರ್ಫೇಸ್. ಶೈನಿಂಗ್ ಸರ್ಫೇಸನ್ನು ಏನಂತ ಹೇಳ್ತಾರೆ, ಲಸ್ಟ್ರಸ್ ಅಂತ ಹೇಳ್ತಾರೆ. ಓಕೆ, ಅದಾದಮೇಲೆ ದ ಲಾಸ್ಟ್ ಸೋನರಸ್. ಸೋನರಸ್ ಅಂದರೆ ಎಸ್, ಸೋನೋ ಸೌಂಡ್. ಓಕೆ, ಸೌಂಡ್, ಎಸ್ ಫಾರ್ ಸೌಂಡ್, ಸೋನರಸ್. ಓಕೆ, ಸೊ ಸೋನರ್ ಆ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಲ್ವಾ, ಅದನ್ನು ಆ ಒಂದು ಪ್ರಾಪರ್ಟಿನ ಏನಂತ ಹೇಳ್ತಾರೆ, ಸೋನರಸ್ ಅಂತ ಹೇಳ್ತಾರೆ. ಸೊ ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಸಮ್ ಮೋರ್ ಪ್ರಾಪರ್ಟೀಸ್, ದಟ್ ಈಸ್ ಅಂದರೆ ಗೊತ್ತಿರೋ ಪ್ರಾಪರ್ಟಿನೇ, ದಟ್ ಈಸ್ ಮೆಟಲ್ಸ್. ಓಕೆ, ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್. ಓಕೆ, ಸೊ ಗುಡ್ ಕಂಡಕ್ಟರ್ ಆಫ್ heat and electricity. Okay, metals are good conductor of heat and electricity. ಅಂದರೆ ಮೆಟಲ್ಸ್ ಅಂದರೆ ಇವಾಗ ನಾನು ಹೇಳಿದ್ನಲ್ವಾ ಕಾಪರ್ ವಯರ್. ಓಕೆ, ಸೊ ಕಾಪರ್ ವಯರ್ ಅಂದರೆ ಇದು ಒಂದು ಮೆಟಲ್. ಓಕೆ, ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ. ಸೊ ಗುಡ್ ಕಂಡಕ್ಟರ್ ಅಂದರೆ ಏನು, ನಾನು ಒಂದು ಕಡೆ ಏನು ಆ ವಿಷಯ ನಡೀತಿದೆ ಅಂದರೆ ದಟ್ ವಿಲ್ ಬಿ ಸ್ಪ್ರೆಡ್ ಥ್ರೂ ಔಟ್ ದಟ್. ಬಂದು ಒಂದು ಕಡೆ ನಾನು ಹೀಟ್ ಮಾಡಿದ್ರೆ ಆ ಹೀಟ್ ಏನಾಗುತ್ತೆ ಅಂದರೆ ಆಗುತ್ತೆ. ಓಕೆ, ಆ ಹೀಟ್ ಬಂದು ಟ್ರಾನ್ಸ್ಫರ್ ಆಗುತ್ತೆ ಟು ದಿ ಅದರ್ ಎಂಡ್. ದಟ್ ಈಸ್ ವಾಟ್ ಕಂಡಕ್ಷನ್ ಅಂದರೆ. ಓಕೆನಾ, ಸೊ ಇಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ಆ್ಯಂಡ್ ಎಲೆಕ್ಟ್ರಿಸಿಟಿ ಬಂದು, ಓಕೆ, ಸೊ ಎಲೆಕ್ಟ್ರಿಸಿಟಿ ಬಂದು ಯಾವ ಥರ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅದೇ ಐರನ್ ರಾಡ್ ತೊಗೊಳ್ತೀನಿ, ಒಂದು ಕಾರ್ನರ್ಗೆ ಬಂದು ನಾನು ಏನು ಮಾಡ್ತೀನಿ, ಒಂದು ಪ್ಲಗ್ ಆಗಿರೋ ಒಂದು ವೈರ್ ಅಂದರೆ ಸ್ವಿಚ್ ಒಂದು ಸರ್ಕ್ಯೂಟ್ಗೆ ಕನೆಕ್ಟ್ ಆಗಿರುತ್ತೆ. ಆ ಕರೆಂಟ್ ಪಾಸ್ ಆಗೋ ವೈರ್ನ ಬಂದು ಈ ಕಡೆ, ಓಕೆ, ಒನ್ ಎಂಡ್ಗೆ ನಾನು ಇಟ್ಟರೆ ಇನ್ನೊಂದು ಎಂಡಲ್ಲಿ ನನ್ನ ಕೈ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ವಾಟ್ ವಿಲ್ ಹ್ಯಾಪನ್ ಅಲ್ವಾ, ನಾನು ಕಪ್ಪಗಾಗ್ಬಿಡ್ತೀನಿ. ಓಕೆನಾ, ಈ ಮೂವೀಸ್ ಎಲ್ಲ ನೋಡಿರ್ತಾರಲ್ಲ, ಕೂದಲು ಒಂಥರ ನಿಂತ್ಕೊಂಡಿರುತ್ತೆ. ಓಕೆ, ಮತ್ತು ಇಲ್ಲೆಲ್ಲ ಸರ್ಕಲ್ಸ್ ಬಂದಿರುತ್ತೆ, ಒಳ್ಳೆ ಡೆಕೋರೇಷನ್ ಇರುತ್ತೆ ನನ್ನ ಮುಖದಲ್ಲಿ ಅಲ್ವಾ. ಸೊ ಇಟ್ ವಿಲ್ ಬಿ ಎ ಗುಡ್ ಡೆಕೋರೇಷನ್ ಇನ್ ಮೈ ಫೇಸ್. ಅಫ್ಕೋರ್ಸ್ ತುಂಬ ಹೈ ಕರೆಂಟ್ ಇದ್ದರೆ ಐ ಮೇ ಬಿ ಬರ್ನ್. ಓಕೆ, ನಾನು ಬರ್ನ್ ಆಗೋ ಚಾನ್ಸಸ್ಸು ಪಾಸಿಬಲ್ ಇದೆ ಅಲ್ಲಿ ಅಲ್ವಾ. ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕರೆಂಟು. ಓಕೆನಾ, ಸೊ ಕರೆಂಟ್ ಮೇಲೆ ಡಿಪೆಂಡ್. ಅ ಗುಡ್ ಕಂಡಕ್ಟರ್ ಆಫ್ ವಾಟ್, ಎಲೆಕ್ಟ್ರಿಸಿಟಿ ಆಲ್ಸೋ. ಅಂದರೆ ಒಂದು ಕಡೆ ನಾನು ಆ ಒಂದು ಸಬ್ಸ್ಟೆನ್ಸ್ ಅಂದರೆ ಹೀಟ್ ಅಥವಾ ಎಲೆಕ್ಟ್ರಿಸಿಟಿ ನಾನು ಅದನ್ನೇ ಅವ್ರು ಏನಂತ ಹೇಳ್ತಾರೆ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ. ಓಕೆನಾ, ಸೊ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. It is what? Okay, so apart from that we have some more properties. ಓಕೆನಾ, ಸೊ ಸಮ್ ಮೋರ್. ಇವಾಗ ಇಷ್ಟು ಬಂದು ನಾವು ನೋಡ್ಬೋದು, ಅಂದರೆ ಫಿಸಿಕಲ್ ಆಗಿ ಇದನ್ನು ನಾವು ನೋಡ್ಬೋದು ಅಲ್ವಾ. ಸೊ ವಿ ಕ್ಯಾನ್ ಸಿ, ಡಕ್ಟಿಲಿಟಿ ಇಟ್ ಈಸ್ ವಿಸಿಬಲ್, ಸಾಲಿಡ್ ಆ್ಯಂಡ್ ಹಾರ್ಡ್ ಸರ್ಫೇಸ್ ನೋಡಿದ್ರಷ್ಟು ಗೊತ್ತಾಗುತ್ತೆ. ಲಸ್ಟ್ರಸ್ ದಟ್ ಇಸ್ ಆಲ್ಸೋ ವಿ ಕ್ಯಾನ್ ಸಿ. ಸೋನರಸ್ ವಿ ಕ್ಯಾನ್ ಹಿಯರ್, ಅಂದರೆ ಸೆನ್ಸ್ ಆರ್ಗನ್ಸಿಂದ ಇದನ್ನು ನಾವು ಇದು ಅಂದರೆ ಫೀಲ್ ಮಾಡ್ಬೋದು. ಆ್ಯಂಡ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಅದು ಕೂಡ ನಾವು ಫೀಲ್ ಮಾಡ್ಬೋದು. Now we'll just see which the things which we cannot feel. Okay, ಅದನ್ನ ಏನಂತ ಹೇಳ್ತಾರೆ ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಆರ್ ದಿ ಸಮ್ ಫಿಸಿಕಲ್ ಪ್ರಾಪರ್ಟೀಸು. ಓಕೆನಾ, ಸೊ ಅದು ಬಂದು ಫಿಸಿಕಲ್ ಪ್ರಾಪರ್ಟೀಸು. ನಾವು ವಿಲ್ ಜಸ್ಟ್ ಸಿ ದಿ ಕೆಮಿಕಲ್ ಪ್ರಾಪರ್ಟೀಸು.
ಓಕೆ, ಸೊ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಬಂದು ಓಕೆ ಬರೆದ್ಬಿಡ್ತೀನಿ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್. Now we'll just see the chemical properties. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್. ಈ ಒಂದು ಕೆಮಿಕಲ್ ಪ್ರಾಪರ್ಟೀಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ ವಿಲ್ ಜಸ್ಟ್ ಆಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ಓಕೆನಾ, ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್, ಸೊ ಮೆಲ್ಟ್ ಅಂದರೆ ಏನು, ಒಂಥರ ಕರ್ಗೋಗೋದು ಅಂತ ಹೇಳ್ಬೋದು. ಓಕೆನಾ, ಸೊ ಜಸ್ಟ್ ಲೈಕ್ ಒಂದು ಐಸ್ ಕ್ಯೂಬ್ನ ಬಂದು ಡೈರೆಕ್ಟ್ ಅಂದರೆ ಫ್ರಿಜ್ಜಲ್ಲಿ ಇಡೋದಕ್ಕೂ ಅದನ್ನು ತೆಗೆದು ಆಚೆ ಇಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ವಾಟರ್, ಆದರೆ ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತಲ್ವ. ಆ ಥರ ಇಲ್ಲಿ ಮೆಟಲ್ಸಿಗೆ, ಒಂದು ಮೆಟಲ್ನ ನಾನು ಮೆಲ್ಟ್ ಮಾಡಬೇಕಂದ್ರೆ ಅದಕ್ಕೆ ಜಾಸ್ತಿ ಎನರ್ಜಿ ಬೇಕು. ಅಂದರೆ ಒಂದು ಮೆಟಲ್ನ, ಓಕೆ ಇವಾಗ ಒಂದು ಪೇಪರ್ ಇದೆ ಅಂತ ಅಂದ್ಕೊಳ್ಳಿ, ಆ ಪೇಪರ್ಗೆ ನಾನು ಬೆಂಕಿ ಹಾಕಿದ ತಕ್ಷಣ ಏನಾಗುತ್ತೆ, ಸಿಂಪಲಾಗಿ ಅದು ಹಂಗೆ ಆ್ಯಶಸ್ ಆಗಿ ಕನ್ವರ್ಟ್ ಆಗುತ್ತೆ. ವಿತಿನ್ ಅ ಶಾರ್ಟ್ ಟೈಮಲ್ಲಿ ಏನಾಗುತ್ತೆ, ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ಬಂದು ಅದು ಇಟ್ ವಿಲ್ ಬಿ ಕನ್ವರ್ಟ್ ಇಂಟು ಆ್ಯಶಸ್. ವೆರಾಸ್ ಒಂದು ಮೆಟಲ್ನ ನಾನು ಆ ಥರ ಮಾಡಬೇಕಂತ ಅಂದ್ಕೊಳ್ಳಿ, ಏನು ಆ್ಯಶಸ್ ಥರ ಆಗಲ್ಲ. ಬಟ್ ಆ ಒಂದು ಅಂದರೆ ಜಾಸ್ತಿ ಹೀಟ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಅದು ಆವಾಗಲೇ ಏನಾಗುತ್ತೆ, ರೆಡ್ ಹಾಟಾಗಿ ಆಗುತ್ತೆ, ರೆಡ್ ಕಲರ್ ಆಗುತ್ತೆ, ಕರಗೋಗಲ್ಲ, ರೆಡ್ ಕಲರಲ್ಲಿ ಆಗುತ್ತೆ ಅಲ್ವಾ. ಸೊ ಆದ್ದರಿಂದ ಅವ್ರು ಏನು ಹೇಳ್ತಾರೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಈಸ್ ಹೈ. ಯಾವುದಕ್ಕೆ, ಮೆಟಲ್ಸಿಗೆ ಮೆಲ್ಟಿಂಗ್ ಪಾಯಿಂಟ್ ಬಂದು ಏನಿದೆ ತುಂಬ ಹೈ ಅಂದರೆ, ಅಥವಾ ಸಿಂಪಲಾಗಿ ಹೆಂಗೆ ಹೇಳ್ಬೋದು ಅಂದರೆ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್, ಓಕೆ ಸೊ ನೆಕ್ಸ್ಟ್ ಯಾವುದು ಅಂದರೆ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ನಾನು ಏನು ಹೇಳ್ಬೋದು ಅಂದರೆ ಇದು ಕೂಡ ಏನಾಗುತ್ತೆ, ಹೈ ಆಗಿರುತ್ತೆ. ಇವಾಗ ಬಾಯ್ಲಿಂಗ್ ಅಂದರೆ ಇವಾಗ ನೀರಿಗೆ ಬಂದು ಒಂದು ಅಂದರೆ ನಾರ್ಮಲ್ ವಾಟರ್ಗೆ ಬಂದು ನೀವು 100 ಆ ಥರ ನೀವು ಮೆಟಲ್ ಫಸ್ಟು ಕರ್ಗೋಗ್ಬೇಕು ಅಲ್ವಾ. ಕರ್ಗೋಗೋಕ್ಕೇ ಅದು ಮೆಲ್ಟಿಂಗ್ ಪಾಯಿಂಟ್ ಇತ್ತಂದರೆ ಆ ಮೆಲ್ಟ್ ಆಗಿರೋ ವಿಷಯನ ನಾನು ಬಾಯ್ಲ್ ಮಾಡಬೇಕು, ಅದಕ್ಕೆ ಇನ್ನೆಷ್ಟು ಎನರ್ಜಿ ಬೇಕು ಅಲ್ವಾ. ಫಸ್ಟು ಮೆಲ್ಟ್ ಆದ್ರೇ ಅದು ಬಾಯ್ಲ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಮೆಲ್ಟಿಗೆ ಹೈ ಎನರ್ಜಿ ಬೇಕಂದರೆ ದೆನ್ ಬಾಯ್ಲಿಂಗ್ ಮಾಡಿದ್ರೆ ಏನು ಕಡಿಮೆ ಬೇಕಾಗುತ್ತಾ, ಇಲ್ಲ, ಹೈ ಆಗುತ್ತೆ. ಅಂದರೆ ಜಾಸ್ತಿ ಎನರ್ಜಿ ಇದಕ್ಕೇನೆ ಜಾಸ್ತಿ ಅಂದರೆ ಅದಕ್ಕೇನೆ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಈಸ್ ಆಲ್ಸೋ ವಾಟ್ ಇಸ್ ಹೈ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಈಸ್ ವೆರಿ ಹೈ. ಸೊ ಮೆಲ್ಟಿಂಗ್ ಪಾಯಿಂಟ್ ಈಸ್ ಹೈ ಆಸ್ ವೆಲ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಆಲ್ಸೋ ವಾಟ್ ಹೈ. ಓಕೆ, that is two chemical properties. Apart from this, what are the other chemical properties andre this metals. Okay na, so metals are called as they are called as electropositive. ಓಕೆ, ಏನಕ್ಕೆ ಅವರು ಎಲೆಕ್ಟ್ರೋಪಾಸಿಟಿವ್ ಅಂದರೆ ಇದು ರಿಲೇಟೆಡ್ ನೆಕ್ಸ್ಟ್ ಪಾಯಿಂಟು ಇರೋದು, ಈ ಎಲೆಕ್ಟ್ರೋಪಾಸಿಟಿವ್ ರಿಲೇಟೆಡ್ ನೆಕ್ಸ್ಟ್ ಪಾಯಿಂಟ್ ಇರೋದು. ಏನಿದು ಎಲೆಕ್ಟ್ರೋಪಾಸಿಟಿವ್ ಅಂದರೆ ಮೆಟಲ್ಸ್ ಆರ್ ಆಲ್ವೇಸ್ ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳೋದಕ್ಕಿಂತ ದೆ ವಿಲ್ ಬಿ ಹ್ಯಾವಿಂಗ್ ಎ ಪ್ಲಸ್ ಚಾರ್ಜ್. ಓಕೆನಾ, ಓಕೆ ಇಲ್ಲಿ ಏನಾಗ್ತದೆ ಅಂದರೆ ದೇ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್. ಏನಕ್ಕೆ ಎಲೆಕ್ಟ್ರೋಪಾಸಿಟಿವ್ ಆಗಿದೆ ಅಂದರೆ ಬಿಕಾಸ್ ಇಟ್ ಈಸ್ ರೆಡಿ ಟು ಗಿವ್ ಎಲೆಕ್ಟ್ರಾನ್. ಅಂದರೆ ಇವ್ರು ಬಂದು ಏನು ಮಾಡೋದು, ಧಾರಾಳವಾದವರು. ಓಕೆ, ದೇವ್ರ ಒಂಥರ ಶ್ರೀಮಂತರ ಥರ. ಅಂದರೆ Na+ ಅಂತ ಇದೆ ಅಂದರೆ ಏನು, ಈ ಪ್ಲಸ್ ಚಾರ್ಜ್ ಏನು ಇಂಡಿಕೇಟ್ ಮಾಡ್ತೀನಿ ಅಂದರೆ ಐ ಆಮ್ ರೆಡಿ ಟು ಗಿವ್ ಒನ್, ಒದೇ ಅಲ್ಲ ಎಲೆಕ್ಟ್ರಾನ್. ಓಕೆನಾ, ಸೊ ಒಂದು ಎಲೆಕ್ಟ್ರಾನ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಓಕೆನಾ, ಐ ಆಮ್ ರೆಡಿ ಟು ಗಿವ್ 1 ಎಲೆಕ್ಟ್ರಾನ್ನ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಇವಾಗ ಇನ್ನೊಬ್ರು ಇದ್ದಾರೆ. ಓಕೆನಾ, ಸೊ ಐರನಲ್ಲಿ ಬಂದು 2 ಬರುತ್ತೆ, 3+ ಆ್ಯಂಡ್ 2+ ಅಂತ ಬರುತ್ತೆ. ಇಲ್ಲಿ 3+ ಅಂತ ತಗೊಳ್ಳೋಣ. ಸೊ ಐರನ್ ಇದಕ್ಕೆ 3+ ಅಂತ ಇದೆ. ಅಂದರೆ ಏನರ್ಥ ಅಂದರೆ ಐರನ್ ಈಸ್ ರೆಡಿ ಟು ಗಿವ್ ವಾಟ್ 3 ಎಲೆಕ್ಟ್ರಾನ್ಸ್. 3 ಎಲೆಕ್ಟ್ರಾನ್ಸ್ನ ಕೊಡೋಕ್ಕೆ ರೆಡಿ ಇದೆ ಅದು. ಓಕೆನಾ, ಕೊಡೋಕ್ಕೆ ರೆಡಿ ಇದೆ. ಯಾರಿಗೆ, ಅದ್ರ ಪಕ್ಕದಲ್ಲಿ ಯಾರಿಗೆ ಬೇಕಾಗಿದೆಯೋ, ಓಕೆ ಯಾರು ಬಡವರು ಇದ್ದಾರೋ ಅವ್ರಿಗೆ ಕೊಡೋಕ್ಕೆ ರೆಡಿ ಇದೆ ಅದು. ಓಕೆ, ಐರನ್ನು ರೆಡಿ ಇದೆ ಅದು. ಓಕೆ, ಐರನ್ನು ಸೊ 3 ಎಲೆಕ್ಟ್ರಾನ್ಸ್ ಕೊಡೋಕ್ಕೆ ರೆಡಿ ಇದೆ. ಸೋಡಿಯಂ ಇಟ್ ಈಸ್ ರೆಡಿ ಟು ಗಿವ್ 1 ಎಲೆಕ್ಟ್ರಾನ್. ಆದ್ದರಿಂದ ಇದನ್ನು ಏನಂತ ಕರೀತಾರೆ, ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂತ ಹೇಳ್ತಾರೆ. ಇಟ್ಸ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಓಕೆ, ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಇದರಿಂದಾನೇ ಇನ್ನೊಂದು ಪಾಯಿಂಟ್ ಬರುತ್ತೆ, ದಟ್ ಈಸ್ ದೇ ಆರ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅಂತ ಇದೆಯಲ್ಲ. ಏನಕ್ಕೆ ಎಲೆಕ್ಟ್ರೋಪಾಸಿಟಿವ್, ಬಿಕಾಸ್ ದೇ ಗಿವ್ ಎಲೆಕ್ಟ್ರಾನ್ಸ್. ಅದನ್ನು ನೆಕ್ಸ್ಟ್ ಪಾಯಿಂಟಾಗಿ ಬರ್ಕೋಬೋದು ನೀವು.
ದೇ ಡೊನೇಟ್ ಎಲೆಕ್ಟ್ರಾನ್ಸ್ ಅಷ್ಟೇ. ನೋಡಿ ಇದೆರಡು ಒಂದೇ ಮೀನಿಂಗೇ. ಓಕೆ, ದೇ ಆರ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್, ದೇ ಡೊನೇಟ್ ಎಲೆಕ್ಟ್ರಾನ್ಸ್ ಅಂತ. ಇದೆರಡು ಸೇಮ್ ಮೀನಿಂಗೇ ಇದೆ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಡಿಫ್ರೆಂಟ್ ಪಾಯಿಂಟ್. ಬೇರೆ ಬೇರೆ ಪಾಯಿಂಟ್ ಅಂತಲೇ ಕನ್ಸಿಡರ್ ಮಾಡ್ಕೋತಾರೆ. ಬಿಕಾಸ್ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋ ಥರನೇ ಇದು. ಏನಕ್ಕೆ ಅವ್ರು ಎಲೆಕ್ಟ್ರೋಪಾಸಿಟಿವ್ ಆಗಿದ್ದಾರೆ? ಬಿಕಾಸ್ ದೇ ಗಿವ್ ಅವೇ ವಾಟ್? ಎಲೆಕ್ಟ್ರಾನ್ಸ್. ಓಕೆ, ಸೊ ಅಥವಾ ದೇ ಡೊನೇಟ್ ಎಲೆಕ್ಟ್ರಾನ್ಸ್, ಬ್ರ್ಯಾಕೆಟಲ್ಲಿ ದೇ ಲೂಸ್ ಎಲೆಕ್ಟ್ರಾನ್ಸ್. ಓಕೆನಾ? ಸೊ ಲೂಸ್ ಎಲೆಕ್ಟ್ರಾನ್ಸ್, they lose electrons. Loss of electrons is there in what? In metals. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಅಥವಾ ನೆಕ್ಸ್ಟ್ ಏನು ಅಂದರೆ ದೇ ಫಾರ್ಮ್ ಅಯಾನಿಕ್ ಬಾಂಡ್. ಓಕೆ, ಸೊ ದೇ ಫಾರ್ಮ್ ಅಯಾನಿಕ್ ಬಾಂಡ್. ಸೊ ಅಯಾನಿಕ್ ಬಾಂಡ್ ಏನಂತ ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಓಕೆ, ಅಗೇನ್ ಯು ವಿಲ್ ಬಿ ಸ್ಟಡಿಂಗ್ ದಿಸ್. ಅಯಾನಿಕ್ ಬಾಂಡ್ ಅಂದರೆ ಏನು ಅಂತ ನೀವು ಸ್ಟಡಿ ಮಾಡ್ತೀರಾ. ಓಕೆನಾ? ಸೊ ಅಯಾನಿಕ್ ಬಾಂಡ್ ಏನು ಅಂದರೆ, ಇವಾಗ ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಪ್ರೀವಿಯಸ್ ಟು ಕಾನ್ಸೆಪ್ಟು. ಏನಕ್ಕೆ? ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿದ್ದಾರೆ, ಅಂದರೆ ಕೊಡಕ್ಕೆ ರೆಡಿ ಇದ್ದಾರೆ. ಓಕೆನಾ? ಸೊ ಇಲ್ಲಿ ದೇ ಡೊನೇಟ್ ಎಲೆಕ್ಟ್ರಾನ್ಸ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಅಯಾನಿಕ್ ಬಾಂಡ್ ಅಂದರೆ ಎಲಿಮೆಂಟ್ಸ್ ದಟ್ ಈಸ್ ಮೆಟಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆನಾ? ಸೊ ಪಾಸಿಟಿವ್ ಚಾರ್ಜಲ್ಲಿ ಇರ್ತಾರೆ. ಇವಾಗ ಏನಾಗುತ್ತೆ, ಇನ್ನೊಂದು ಎಲಿಮೆಂಟ್ಸ್ ಇರುತ್ತೆ, ಇನ್ನೊಂದು ಸೆಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ, ಅವ್ರು ಬಂದು ನೆಗೆಟಿವ್ ಚಾರ್ಜಲ್ಲಿ ಇರ್ತಾರೆ. ಪ್ಲಸ್ ಅಂತ ಒಂದಿದೆ, ಮೈನಸ್ ಅಂತ ಒಬ್ಬರು ಇರಲೇಬೇಕಲ್ವಾ? ಸೊ ಒಬ್ಬರು ಪಾಸಿಟಿವ್ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ಬಂದು ನೆಗೆಟಿವ್ ಬಗ್ಗೆ ಮಾತಾಡೋದು ಇರ್ತಾರೆ ಅಲ್ವಾ? ಸೊ ಅವರಿಬ್ಬರನ್ನ ಜೊತೆಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಇಫ್ ಐ ಜಸ್ಟ್ ಕಂಬೈನ್ ದೆಮ್ ಇಟ್ ಬಿಕಮ್ಸ್ ಸ್ಟ್ರಾಂಗ್, ಅಂದರೆ ಸ್ಟ್ರಾಂಗ್ ಆಗುತ್ತೆ, ಅಂದರೆ ಆ ಬಾಂಡ್ ಬಂದು ಸ್ಟ್ರಾಂಗ್ ಆಗುತ್ತೆ. ಸೊ ಅಂಥ ಒಂದು ಇದನ್ನೇ ಅವ್ರು ಏನಂತ ಕರೀತಾರೆ? ಅಯಾನಿಕ್ ಬಾಂಡ್ ಅಂತ ಹೇಳ್ತಾರೆ. ಅಂದರೆ ಒಬ್ಬರು ಕೊಡೋರಿದ್ದಾರೆ, ಇನ್ನೊಬ್ರು ತಗೊಳ್ಳೋರಿದ್ದಾರೆ. ಓಕೆ, ಸೊ ಕೊಡೋಕ್ಕೊಬ್ರು ರೆಡಿ ಇದ್ದಾರೆ, ತೊಗೊಳಕ್ಕೂ ಒಬ್ರು ರೆಡಿ ಇದ್ದಾರೆ ಅಂದರೆ ಅವರಿಬ್ಬರ ಮಧ್ಯೆ ಬಾಂಡೇಜ್ ಹೆಂಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತಲ್ವ? ಆ ಒಂದು ಬಾಂಡ್ನ ಏನಂತ ಕರೀತಾರೆ? ಅಯಾನಿಕ್ ಬಾಂಡ್. ಅಥವಾ ದ ಗೇನ್ ಆರ್ ಲೂಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ದ ಗೇನ್ ಆರ್ ಲೂಸ್ ಆಫ್ ಅಥವಾ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ? ದ ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಅಥವಾ ಅಂದರೆ ದ ಗೇನ್ ಆ್ಯಂಡ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಬಂದು ಇದರಲ್ಲಿ ನಡೆಯುತ್ತೆ, ದಟ್ ಈಸ್ ಅಯಾನಿಕ್ ಬಾಂಡಲ್ಲಿ ನಡೆಯುತ್ತೆ. ಅದಕ್ಕೆ ಡೆಫಿನಿಷನ್ ಏನು ಬರೀಬೋದು ಅಂದರೆ, ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್. ಓಕೆ, ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು, ಓಕೆ, ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್, ಓಕೆ, ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. ಓಕೆನಾ? ಸೊ ಅಯಾನಿಕ್ ಬಾಂಡ್ ಅಂತ ಹೇಳ್ತಾರೆ. ಗೇನ್ ಅಥವಾ ಲಾಸ್ ಅಂದರೆ ಒಬ್ರು ಕೊಡುತ್ತಾರೆ ಅಥವಾ ಇನ್ನೊಬ್ರು ತಗೊಳ್ತಾರಲ್ವ ಎಲೆಕ್ಟ್ರಾನ್ಸ್ನ, ಆ ಒಂದು ಎಲಿಮೆಂಟ್ದು ಬಾಂಡೇಜ್ನ ಅವ್ರು ಏನಂತ ಹೇಳ್ತಾರೆ ಅಂದರೆ ಅಲ್ವಾ? ಎಲ್ಲ ನೋಡಿ ಅದು ವೈಫೈ ಕನೆಕ್ಟ್ ಆಗಿದೆಯೋ ಅದಕ್ಕೆ ನಾವು ರೀಕನೆಕ್ಟ್ ಆಗಿತ್ತು. ಓಕೆ, ದೇ ಫಾರ್ಮ್ ಅಯಾನಿಕ್ ಬಾಂಡ್. ಓಕೆನಾ? ಸೊ ಏನಕ್ಕೆ ದೇ ಫಾರ್ಮ್ ಅಯಾನಿಕ್ ಬಾಂಡ್ ಅಂದರೆ, ಅಥವಾ ಅಯಾನಿಕ್ ಬಾಂಡ್ ಏನು ಅಂದರೆ, ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಡ್ಯೂ ಟು ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಯಾರೊಬ್ಬರು ಎಲೆಕ್ಟ್ರಾನ್ಸ್ನ ಕೊಡ್ತಿದ್ದಾರೆ ಅಥವಾ ತಗೊಳ್ತಿದ್ದಾರೆ ಅಂದರೆ ಅವರಿಬ್ಬರ ಮಧ್ಯೆ ಒಂದು ಬಾಂಡೇಜ್ ಕ್ರಿಯೇಟ್ ಆಗುತ್ತಲ್ವಾ? ಆ ಬಾಂಡ್ನ ಏನಂತ ಕರೀತಾರೆ ಅಂದರೆ ಅಯಾನಿಕ್ ಬಾಂಡ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಆರ್ ದಿ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ದಿಸ್ ಆರ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಸೊ ಮೆಟಲ್ಸ್ದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್. ಸೊ ಒಂದು ಬ್ರೀಫಾಗಿ ನೋಡ್ಕೊಂಬಿಡೋಣ. ಸೊ ಫಿಸಿಕಲ್ ಪ್ರಾಪರ್ಟಿ ಏನಂದರೆ, ಫಸ್ಟ್ ಪಾಯಿಂಟ್ ಬಂದು ಮ್ಯಾಲ್ಯಬಿಲಿಟಿ. ಸೊ ಮ್ಯಾಲ್ಯಬಿಲಿಟಿ ಅಂದರೆ ಏನು? ದ ಮೆಟಲ್ಸ್ ಆರ್ ಬೀಟನ್ ಇಂಟು ಥಿನ್ ಶೀಟ್ಸ್. ಓಕೆ, ಥಿನ್ ಶೀಟ್ಸ್, ದಟ್ ಪ್ರಾಪರ್ಟಿ ಈಸ್ ಮ್ಯಾಲ್ಯಬಿಲಿಟಿ. ಆ್ಯಂಡ್ ದ ವಯರ್, ಐ ಮೀನ್ ದ ಮೆಟಲ್ ವಿಚ್ is of wire. Okay, so wire, thin wire form ಅಲ್ಲಿ ಇರುತ್ತಲ್ವಾ, that property is ductility. And next, metals are always solid and hard substance and they are lustrous. Lustrous ಅಂದ್ರೆ ಏನು? ಶೈನಿಂಗ್ ಸರ್ಫೇಸ್ ಇರುತ್ತೆ ಮೆಟಲ್ಸಿಗೆ. ಆ ಪ್ರಾಪರ್ಟಿನ ಲಸ್ಟ್ರಸ್ ಅಂತ ಹೇಳ್ತಾರೆ. ಅದಾದಮೇಲೆ ಸೋನರಸ್ ಅಂದರೆ SO,
ಸೌಂಡ್. ಓಕೆ, ಸೊ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಲ್ವಾ, ಆ ಒಂದು ಪ್ರಾಪರ್ಟಿನ ಅವರು ಸೋನರಸ್ ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ ಬಂದು ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಇಷ್ಟು ಬಂದು ಫಿಸಿಕಲ್ ಪ್ರಾಪರ್ಟೀಸ್. ಓಕೆನಾ. ಸೊ ಇವಾಗ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಏನು ಅಂದರೆ ಹೈ ಮೆಲ್ಟಿಂಗ್ ಪಾಯಿಂಟ್, ಅಂದರೆ ಆ ಒಂದು ಮೆಟಲ್ನ ಮೆಲ್ಟ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ ಅಥವಾ ಲಾಟ್ ಆಫ್ ಹೀಟ್ ಎನರ್ಜಿ ಬೇಕಾಗುತ್ತೆ. ಅದರಿಂದ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಸ್ ವೆಲ್ ಆಸ್ ಹೈ ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇತ್ತಂದರೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ದೇ ಆರ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಓಕೆನಾ. ಸೊ ಏನದು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅಂದರೆ ಕೆಳಗಿದೆ ರೀಸನು ಏನಕ್ಕೆ ಎಲೆಕ್ಟ್ರೋಪಾಸಿಟಿವ್ ಅಂತ. ದೇ ಡೊನೇಟ್ ಎಲೆಕ್ಟ್ರಾನ್ಸ್. ಓಕೆನಾ. ಸೊ ಎಲೆಕ್ಟ್ರೋಪಾಸಿಟಿವ್ ಇದಕ್ಕೆ ಮೀನಿಂಗ್ ಬಂದು ಕೆಳಗಿದೆ. ಏನಂದರೆ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅಂದರೆ ಏನು ಅಂದರೆ ದೇ ಆರ್ ರೆಡಿ ಟು ವಾಟ್, ದೇ ಆರ್ ರೆಡಿ ಟು ಗಿವ್ ಅವೇ ಎಲೆಕ್ಟ್ರಾನ್ಸ್ ಅಥವಾ ದೇ ಆರ್ ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದು ದೇ ಫಾರ್ಮ್ ಅಯಾನಿಕ್ ಬಾಂಡ್. ಸೊ ಅಯಾನಿಕ್ ಬಾಂಡ್ ಅಂದರೆ ಏನು, ದ ಬಾಂಡ್ ಫಾರ್ಮ್ಡ್ ಡ್ಯೂ ಟು ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ದ ಬಾಂಡ್ ಫಾರ್ಮ್ಡ್ ಡ್ಯೂ ಟು ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. ಓಕೆನಾ. ಸೊ ಇದು ಬಂದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸು. ಓಕೆನಾ. ಸೊ ಮೆಟಲ್ಸು ಇವಾಗ ಇದನ್ನೇ ನಾವು ನಾನ್ ಮೆಟಲ್ಸ್ ತೊಗೊಂಡೋದ್ರೆ ಎಲ್ಲ ಆಪೋಸಿಟ್ಟು. ಇಲ್ಲಿ ನಾನು ಏನು ಬರೆದಿದ್ದೀನೋ ಅದೆಲ್ಲ ಟೋಟಲಿ ಆಪೋಸಿಟಲ್ಲಿ ಬರುತ್ತೆ. ಏನು ಗೊತ್ತಾ, ಇವಾಗ ಮೆಟಲ್ಸಿಗೂ ನಾನ್ ಮೆಟಲ್ಸು ಆಪೋಸಿಟ್ ಅಂತ ಹೇಳಿದ್ನಲ್ವಾ, ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಕೆಲವೊಬ್ರು ಏನಂತಾರೆ ಗೊತ್ತಾ, ಸರ್ NON ಇದೆಯಲ್ವಾ ಅದೇ ಡಿಫ್ರೆನ್ಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ಮೆಟಲ್ಸು ಇಲ್ಲಿ ನಾನ್ ಮೆಟಲ್ಸು ಇದೆರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿಬಿಟ್ರೆ ಸರ್ ಈ ನಾನ್ ಅಂತ ಇದೆಯಲ್ವಾ ಅದೇ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ದಟ್ ಈಸ್ ಒನ್ ಕೈಂಡ್ ಆಫ್ ಟ್ರಿಕ್. ಏನು ಗೊತ್ತಾ, ಇವಾಗ ಇದಕ್ಕೆ ಆಪೋಸಿಟಾಗಿ ನೀವು ಬರೀಬೇಕಂತ ಅಂದ್ಕೊಳ್ಳಿ ಮ್ಯಾಲ್ಯೇಬಲ್. ಇವಾಗ ಮಿಕ್ಕಿದಕ್ಕೆಲ್ಲ ನಿಮ್ಗೆ ಹೆಂಗೋ ಆಪೋಸಿಟ್ ಕಂಡುಹಿಡಿಬೋದು. ಬಟ್ ಇಂಥ ವರ್ಡ್ಸ್ಗೆ ನೀವು ಆಪೋಸಿಟ್ ಹೆಂಗೆ ಕಂಡುಹಿಡಿತೀರಾ ಅಂದರೆ ಸಿಂಪಲ್. ಮ್ಯಾಲ್ಯಬಿಲಿಟಿಗೆ ಅಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರಿ, NON ಅಂತ ಹೇಳಿದ್ರೆ ಇಲ್ಲಿ ನಾನ್ ಮ್ಯಾಲ್ಯಬಿಲಿಟಿ ಮುಗೀತು. ಓಕೆ, ನಾನ್ ಮ್ಯಾಲ್ಯಬಿಲಿಟಿ. ಇವಾಗ ಮೆಟಲ್ಸ್ ಬಂದು ಡಕ್ಟಿಲಿಟಿ, ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟಿಲಿಟಿ ಅಷ್ಟೇ. NON ಇದೆಯಲ್ಲ ಅದನ್ನು ಸೇರಿಸಿದ್ರೆ ಇದು ಟೋಟಲ್ ಆಪೋಸಿಟ್ ಆಗಿಬಿಡುತ್ತೆ. ಅಫ್ಕೋರ್ಸ್ ನೀವು ಇಂಗ್ಲೀಷಲ್ಲಿ ನೋಡಿರ್ತೀರಲ್ವ ಪ್ರಿಫಿಕ್ಸ್ ಏನೋ ಒಂದು ಆ್ಯಡ್ ಮಾಡಿಬಿಟ್ರೆ ಅದು ಟೋಟಲ್ ಆಪೋಸಿಟ್ ಆಗಿಬಿಡುತ್ತೆ ಅಲ್ವಾ. ಸೊ ಆ ಥರ ಇಲ್ಲಿ. ಆ್ಯಂಡ್ ಇದಕ್ಕೆ ಸಾಲಿಡ್ಗೆ ಆಪೋಸಿಟ್ ಇಟ್ ಈಸ್ ನಾಟ್, ಅಂದರೆ ಆಪೋಸಿಟ್ ಬಂದು ಇಟ್ ಈಸ್ ನಾಟ್ ಸಾಲಿಡ್ ಅಥವಾ ಇಟ್ ಈಸ್ ನಾಟ್ ಹಾರ್ಡ್. ಇಟ್ ಈಸ್ ನಾಟ್ ಸಾಲಿಡ್, ಇಟ್ ಈಸ್ ನಾಟ್ ಹಾರ್ಡ್, ಸಿಂಪಲ್. ಓಕೆ, ಜಸ್ಟ್ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಆ್ಯಡ್ ಮಾಡಿದ್ರೆ ಟೋಟಲಿ ಆಪೋಸಿಟ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಇದು ಲಸ್ಟರ್ ಅಥವಾ ಲಸ್ಟ್ರೆಸ್ ಹೊಸ ವರ್ಡ್ ನಮಗೆ. ಸೊ ಏನು ಆ್ಯಡ್ ಮಾಡ್ತೀವಿ, ನಾನ್. ನಾನ್ನ ಇಲ್ಲಿ ಆ್ಯಡ್ ಮಾಡಿಬಿಟ್ರೆ ಟೋಟಲ್ ಆಪೋಸಿಟ್ ಆಗಿಬಿಡುತ್ತೆ. ಏನಂತ, ನಾನ್ ಮೆಟಲ್ಸ್ ಆರ್ ವಾಟ್, ನಾನ್ ಲಸ್ಟ್ರೆಸ್ ಅಥವಾ ದೇ ಆರ್ ನಾನ್ ಲಸ್ಟ್ರೆಸ್, ಶೈನಿಂಗ್ ಸರ್ಫೇಸ್ ಇಲ್ಲ ಅವ್ರಿಗೆ ಅಂತ. ಇಲ್ಲಿ ಸೋನರಸ್, ಎಸ್ ಅಫ್ಕೋರ್ಸ್ ನಾನ್ ಸೋನರಸ್, NON ನಾನ್ ಸೋನರಸ್ ಅಂತ. ಜಸ್ಟ್ ಒಂದು ಈ ಒಂದು 3 ವರ್ಡ್ ಅಂದರೆ ಈ ಒಂದು 3 ಲೆಟರ್ನಲ್ಲಿ ಆ್ಯಡ್ ಮಾಡಿದ್ರೆ ಟೋಟಲ್ ಆಪೋಸಿಟ್ ಆಗಿಬಿಡುತ್ತೆ. ಓಕೆನಾ. ಸೊ ನಾನ್ ಮ್ಯಾಲ್ಯಬಿಲಿಟಿ, ನಾನ್ ಡಕ್ಟಿಲಿಟಿ, ಆಮೇಲೆ ನಾನ್ ಲಸ್ಟ್ರಸ್, ನಾನ್ ಸೋನರಸ್ ಅಂತ. ಓಕೆ, ಸೊ ಇವಾಗ ಮಿಕ್ಕಿದ್ದಕ್ಕೆಲ್ಲ ನಾವು ಸಿಂಪಲಾಗಿ ನೋಡೋಣ. ನೋಡಿ, ಸಾಲಿಡ್ ಆ್ಯಂಡ್ ಹಾರ್ಡ್ ಸಬ್ಸ್ಟೆನ್ಸ್ ಅಂತ ಇದೆ. ಓಕೆನಾ. ಸೊ ಅದಕ್ಕೆ ನೀವೇನು ಮಾಡ್ಬೋದು ನಾನ್ ಮೆಟಲ್ಸಿಗೆ. ಓಕೆ, ಸೊ ಇವಾಗ ನಾನ್ ಮೆಟಲ್ಸಿಗೆ ಏನು ಇಲ್ಲ ಹಂಗೆ ಬರೆದ್ಬಿಡ್ತೀನಿ, ಇದ್ರ ಮೇಲೆ ಹಂಗೆ ಬರೆದ್ಬಿಡ್ತೀನಿ. ಸೊ ಫಾರ್ ನಾನ್ ಮೆಟಲ್ಸ್ ಇವಾಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸಿಗೆ ಜಸ್ಟ್ ರೈಟ್ ಇಟ್ ಇನ್ ದ ಚಾಪಿಸ್. ಓಕೆ, ಸೊ ಇವಾಗ ಇಲ್ಲಿ ನಾನ್ ಮ್ಯಾಲ್ಯಬಿಲಿಟಿ. ಸೊ ನಾನ್ ಮ್ಯಾಲ್ಯಬಿಲಿಟಿ ಅಂದರೆ ಏನರ್ಥ, ಅದನ್ನು ನಾನು ತಿನ್ ಶೀಟ್ಸಾಗಿ ಮಾಡೋಕ್ಕಾಗಲ್ಲ. ಮ್ಯಾಲ್ಯಬಿಲಿಟಿ ಅಂದರೆ ಏನೋ ತಿನ್ ಶೀಟ್ಸಾಗಿ ನಾನು ಮಾಡೋಕ್ಕಾಗುತ್ತೆ ಅಂತ. ಇವಾಗ ನಾನ್ ಮ್ಯಾಲ್ಯಬಿಲಿಟಿ ಅದಕ್ಕೆ ಆಪೋಸಿಟ್ ಏನೋ ಮಾಡೋಕ್ಕಾಗಲ್ಲ. ಎಸ್ಸಿಗೆ ಆಪೋಸಿಟ್ ಏನಂತ ಕೇಳಿದ್ರೆ ನೋ ಅಂತ ಹೇಳ್ತೀರಲ್ವಾ, ಅದೇ ಥರ ಮ್ಯಾಲ್ಯಬಿಲಿಟಿ ಅಂದರೆ ಏನು, ತಿನ್ ಶೀಟ್ಸಾಗಿ ಅಂದರೆ ಮಾಡೋಕ್ಕಾಗುತ್ತೆ ಅಂತ. ನಾನ್ ಮ್ಯಾಲ್ಯಬಿಲಿಟಿ ಅಂದರೆ ಮಾಡೋಕ್ಕಾಗಲ್ಲ, ತಿನ್ ಶೀಟ್ಸಾಗಿ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಷ್ಟೇ. ಸೊ ಇವಾಗ ನಾನ್ ಡಕ್ಟಿಲಿಟಿ ಅಂದರೆ ವಯರ್ ಥರ ಶೇಪ್ ಕೊಡ್ಬೋದು. ನಾನ್ ಡಕ್ಟಿಲಿಟಿ ಅಂದರೆ ಕೊಡೋಕ್ಕಾಗಲ್ಲ. ಓಕೆ, ವಿ ಕಾಂಟ್ ಗಿವ್ ಅ ಸರ್ಟನ್ ಶೇಪ್, ಅಂದರೆ ವಯರ್ ಶೇಪ್ ತೊಗೊಂಬರಕ್ಕೆ ಆಗಲ್ಲ, ತಿನ್ ಶೇಪ್ನ ತೊಗೊಂಬರಕ್ಕೆ ಆಗಲ್ಲ. ಆಮೇಲೆ ಸಾಲಿಡ್ ಆ್ಯಂಡ್ ಹಾರ್ಡ್ ಸಬ್ಸ್ಟೆನ್ಸ್ ಅಂದರೆ ನಾಟ್ ಸಾಲಿಡ್ ಆ್ಯಂಡ್ ನಾಟ್ ಹಾರ್ಡ್ ಸಬ್ಸ್ಟೆನ್ಸ್. ನಾಟ್ ಸಾಲಿಡ್ ಆ್ಯಂಡ್ ನಾಟ್ ಹಾರ್ಡ್ ಸಬ್ಸ್ಟೆನ್ಸ್ ಇದನ್ನೇ ನೀವು 2 ಪಾಯಿಂಟಾಗಿ ಬರಿಬೋದು. ಏನು ಗೊತ್ತಾ, ದೇ ಆರ್ ಸಾಲಿಡ್, ಕೆಳಗಡೆ ಬಂದು ದೇ ಆರ್ ಹಾರ್ಡ್ ಸಬ್ಸ್ಟೆನ್ಸ್ ಅಂತ 2 ಪಾಯಿಂಟಾಗಿ ಡಿವೈಡ್ ಮಾಡ್ಬೋದು. ಅದು ನಿಮ್ಮ ಇಟ್ಸ್ ಯೋರ್ ವಿಶ್. ಓಕೆನಾ. ಸೊ ಪಾಯಿಂಟ್ಸ್ ಒಂದು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಬೇಕಂದ್ರೆ ಈ ಒಂದೇ ಸ್ಟೇಟ್ಮೆಂಟ್ನ ನೀವು 2 ಸ್ಟೇಟ್ಮೆಂಟಾಗಿ ಬರಿಬೋದು. ದೇ ಆರ್ ಸಾಲಿಡ್ ಇನ್ ನೇಚರ್
ಅಥವಾ ನೆಕ್ಸ್ಟ್ ಇದ್ರ ಬಂದು ದೇ ಆರ್ ಹಾರ್ಡ್ ಸಬ್ಸ್ಟೆನ್ಸ್ ಅಂತ 2 ಪಾಯಿಂಟಾಗಿ ಡಿವೈಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ಲಸ್ಟ್ರಸ್ ಅಂತ ಇದೆ. ಸೊ ಇಲ್ಲಿ ನಾನ್ ಮೆಟಲ್ಸ್ಗೆ ಏನಂತ ಇರುತ್ತೆ? ನಾನ್ ಲಸ್ಟ್ರಸ್. ನಾನ್ ಮೆಟಲ್ಗೆ ಬಂದು ನಾನ್ ಲಸ್ಟ್ರಸ್. ಆ್ಯಂಡ್ ಲಾಸ್ಟ್ ಸೋನರಸ್ ಏನು? ನಾನ್ ಸೋನರಸ್. ಜಸ್ಟ್ ನೋಡಿ ಇಲ್ಲಿ ನಾನ್ ಅಂತ ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ ದ ಪ್ರಾಪರ್ಟಿ ಆಫ್ ವಾಟ್? ನಾನ್ ಮೆಟಲ್ಸ್. ಆ ಹೆಸರಲ್ಲೇ ಇದೆ ನೋಡಿ, ನಾನ್ ಮೆಟಲ್ಸ್. ಎಲ್ಲದಕ್ಕೂ ನಾನ್ ಅಂತ ಸೇರಿಸ್ಕೊಳ್ಳಿ, ಆಪೋಸಿಟ್ ಆಗಿಬಿಡುತ್ತೆ ಅಂತ ಆ ಒಂದು ಹೆಸರಲ್ಲಿ ಅವರು ಕ್ಲೂ ಕೊಟ್ಟಿದ್ದಾರೆ. ಸೊ ಯೂಸ್ ದಟ್ ಕ್ಲೂ ಟು ರೈಟ್ ದಿ ಪ್ರಾಪರ್ಟೀಸ್ ಆಫ್ ವಾಟ್? ನಾನ್ ಮೆಟಲ್ಸ್. ಓಕೆನಾ? ಆ್ಯಂಡ್ ಲಾಸ್ಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲಿ ಗುಡ್ ತಗೊಳ್ಳಿ, ಗುಡ್ಗೆ ಆಪೋಸಿಟ್ ಏನು? ಬ್ಯಾಡ್. ಸೊ ಇಲ್ಲಿ ಬ್ಯಾಡ್ ಅಂತ ಬರೀರಿ ಅಷ್ಟೇ. ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಸಿಂಪಲಾಗಿ ಮುಗೀತು ನೋಡಿ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ನಾನ್ ಮೆಟಲ್ಸ್ ಇಷ್ಟೇ ನೋಡಿ. ಇಲ್ಲಿ ಕಂಪ್ಲೀಟ್ ಬ್ಲೂ ಕಲರಲ್ಲಿ, ಐ ಥಿಂಕ್ ಬ್ಲೂ ಕಲರ್ ಚಾಕ್ ಪೀಸ್ ಅನಿಸುತ್ತೆ ಅದು. ಸೊ ಬ್ಲೂ ಕಲರ್ ಚಾಕ್ ಪೀಸಲ್ಲಿ ಬರೆದಿರೋದೆಲ್ಲ ಬಂದು ಪ್ರಾಪರ್ಟೀಸ್ ಆಫ್ ವಾಟ್? ಮೆಟಲ್ಸ್. ಯೆಲ್ಲೋ ಕಲರ್ನ ನಾನು ಜೊತೆಲಿ ಸೇರಿಸ್ಕೊಂಡ್ರೆ ಇಟ್ ಬಿಕಮ್ಸ್ ಅ ನಾನ್ ಮೆಟಲ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ದಿಸ್ ಈಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟ್? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ನಾನ್ ಮೆಟಲ್ಸ್ ಒಂದೇ ಇದರಲ್ಲಿ ಇದೆ. ಓಕೆನಾ? ಇವಾಗ ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸು ಅದು ಕೂಡ ಏನು ಅಂದರೆ ಟೋಟಲ್ ಆಪೋಸಿಟಲ್ಲಿ ಇರುತ್ತೆ. ಓಕೆನಾ? ಸೊ ಇದಕ್ಕೇನು ಬರುತ್ತೆ? ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಈ ಕಡೆ ಬರೆದ್ಬಿಡ್ತೀನಿ, ಲೋ ಮೆಲ್ಟಿಂಗ್ ಪಾಯಿಂಟ್. ಹೈ ಆಪೋಸಿಟ್ ಏನು? ಲೋ ಅಲ್ವಾ? ಹೈ ಲೋ. ಓಕೆನಾ? ಸೊ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆನಾ? ಸೊ ಲೋ ಮೆಲ್ಟಿಂಗ್ ಪಾಯಿಂಟು, ಆಮೇಲೆ ಇಲ್ಲಿ ಲೋ ಬಾಯ್ಲಿಂಗ್ ಪಾಯಿಂಟು. ಓಕೆನಾ? ಸೊ ಲೋ ಬಾಯ್ಲಿಂಗ್ ಪಾಯಿಂಟು ಆ್ಯಂಡ್ ದೇ ಆರ್ ಕಾಲ್ಡ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂತ ಇದೆ. ಸೊ ಎಲೆಕ್ಟ್ರೋ ಪಾಸಿಟಿವ್. ಸೊ ಪಾಸಿಟಿವ್ ಆಪೋಸಿಟ್ ಏನು? ನೆಗೆಟಿವ್. ಎಸ್. ಸೊ ಎಲೆಕ್ಟ್ರೋ ಪಾಸಿಟಿವ್ ಅಂದರೆ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟು. ಏನಕ್ಕೆ ಅವ್ರನ್ನ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಅಂತ ಕರೀತಾರೆ ಅಂದರೆ ಬಿಕಾಸ್ ದೇ ಡೊನೇಟ್ ಮಾಡಲ್ಲ, ರಿಸೀವ್ ಅಂದರೆ ತಗೊಳ್ತಾರೆ. ಬಾಬಾ ನೀನು ಕೊಡ್ತೀಯ, ನೀನು ಒಂದು ಎಲೆಕ್ಟ್ರಾನ್ ಕೊಡು ತಗೊಳ್ತೀನಿ, ನೀನು ಇವಾಗ 3 ಎಲೆಕ್ಟ್ರಾನ್ ಕೊಡು ತಗೊಳ್ತೀನಿ ಅಂತ. ದೇ ಅಕ್ಸೆಪ್ಟ್. ಇವರು ಡೋನರ್ ಮಾಡಲ್ಲ, ಅಂದರೆ ಇವ್ರು ಡೊನೇಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ಕೋತಾರೆ. ದೇ ಅಕ್ಸೆಪ್ಟ್ ಎಲೆಕ್ಟ್ರಾನ್. ಓಕೆ, ದೇ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಾನ್ನ ಬಂದು ಏನು ಮಾಡ್ಕೋತಾರೆ? ಅಕ್ಸೆಪ್ಟ್ ಮಾಡ್ಕೋತಾರೆ. ಓಕೆ, ಅವ್ರು ಕೊಡಕ್ಕೆ ರೆಡಿ ಇಲ್ಲ. ಸೆಲ್ಫಿಶ್ ಇವರಲ್ಲ, ಯಾರು? ನಾನ್ ಮೆಟಲ್ ಸೆಲ್ಫಿಶ್. ಕೊಡಕ್ಕೆ ರೆಡಿ ಇಲ್ಲ, ತಗೊಳ್ತಾರೆ. ಯಾರು ಎಷ್ಟು ಕೊಟ್ಟರು ತಗೊಳ್ತಾರೆ ಅವರು. ಓಕೆನಾ? ಸೊ ದೇ ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ಅಥವಾ ಗೇನ್ ಎಲೆಕ್ಟ್ರಾನ್ಸ್. ಓಕೆ, ಗೇನ್ ಎಲೆಕ್ಟ್ರಾನ್ಸ್ ಅಂದರೆ ದೇ ಫಾರ್ಮ್ ಅಯಾನಿಕ್ ಬಾಂಡ್. ಎಸ್, ಆಫ್ ಕೋರ್ಸ್ ನಾನ್ ಮೆಟಲ್ಸ್ ಬಂದು ಅಯಾನಿಕ್ ಬಾಂಡ್ ಆಗ್ತಾರೆ. ಆ್ಯಸ್ ವೆಲ್ ಆ್ಯಸ್ ಅವ್ರು ಇನ್ನೊಂದು ಆಪ್ಷನ್ ಇದೆ ಅವ್ರಿಗೆ. ಓಕೆ, ಕೋವಲೆಂಟ್ ಬಾಂಡು ಆಗುತ್ತೆ ಅವ್ರಿಗೆ. ಓಕೆ, ಮೆಟಲ್ಸ್ ನಾನ್ ಮೆಟಲ್ಸ್ ಬಂದು ಏನು? ಅಯಾನಿಕ್ ಬಾಂಡು ಆಗುತ್ತೆ ಅವ್ರಿಗೆ ಆ್ಯಂಡ್ ಕೋವಲೆಂಟ್ ಬಾಂಡು ಇರುತ್ತೆ. ಓಕೆನಾ? ಸೊ ಅಯಾನಿಕ್ ಬಾಂಡ್ ಆ್ಯಸ್ ವೆಲ್ ಆಸ್ ಕೋವಲೆಂಟ್ ಬಾಂಡ್. ಬರ್ಕೋಪ. ಓಕೆ, ಆ್ಯಕ್ಚುಲಿ ದೇ ಹ್ಯಾವ್ ಅಯೋನಿಕ್ ಬಾಂಡ್ ಅಂತ ಇದೆಯಲ್ವ, ಅದು ಬೇಡ. ಸಾರಿ, ಇದಕ್ಕೆ ಬೇರೆ ಚಾಕ್ ಪೀಸ್ ಅಲ್ವಾ? ಓಕೆ, ದೇ ಫಾರ್ಮ್ ಅಯಾನಿಕ್ ಬಾಂಡ್. ಅಂದರೆ ಇಲ್ಲಿ ಇವ್ರಿಗೇನು ಅಂದರೆ ದೇ ಫಾರ್ಮ್ ಕೋವಲೆಂಟ್ ಬಾಂಡ್. ಓಕೆನಾ? ಸೊ ನಾನ್ ಮೆಟಲ್ಸ್ ದೇ ಫಾರ್ಮ್ ಕೋವಲೆಂಟ್ ಬಾಂಡ್. ಬಟ್ ಇನ್ ಸಮ್ ಕೇಸಸ್, ಓಕೆ, ಇನ್ ಸಮ್ ಕೇಸಸಲ್ಲಿ ಏನಾಗುತ್ತೆ ಅಂದರೆ ಈ ನಾನ್ ಮೆಟಲ್ಸ್ ಕೂಡ ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ. ಓಕೆ, ನಾನ್ ಮೆಟಲ್ಸ್ ಕೂಡ ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ. ಅದು ಹೆಂಗೆ ಅಂತ ನಾವು ಲೇಟೆಸ್ಟ್ ಸೈಜಲ್ಲಿ ನೋಡೋಣ. ಆ್ಯಂಡ್ ಅಫ್ಕೋರ್ಸ್ ಐ ಡಿಂಟ್ ಗಿವ್ ಯು ಎಕ್ಸಾಂಪಲ್ಸ್ ಕೊಟ್ಟಿಲ್ಲ ನೋಡಿ. ಎಕ್ಸಾಂಪಲ್ಸ್ ಬಂದು ಇದಕ್ಕೆ Cl ಮೈನಸ್, ದೆನ್ S2 ಮೈನಸ್, ಸಾರಿ Cl ಮೈನಸ್. ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ಎಸ್, ಇನ್ನೊಂದು ಬಂದು O2 ಮೈನಸ್. ಓಕೆ, Cl ಮೈನಸ್ ಮತ್ತು O2 ಮೈನಸ್. ಸೊ ಕ್ಲೋರಿನ್ ಮತ್ತು ಆಕ್ಸಿಜನ್ ಬಂದು ದೇ ಆರ್ ಕೈಂಡ್ ಆಫ್ ಅ ನಾನ್ ಮೆಟಲ್ಸ್ ಅಂತ. ಓಕೆನಾ? ಈ ಕಡೆ ಸೋಡಿಯಂ ಆ್ಯಂಡ್ ಐರನ್ ಆರ್ ಮೆಟಲ್ಸ್, ದೇ ಹ್ಯಾವ್ ಪಾಸಿಟಿವ್ ಚಾರ್ಜ್. ಆ್ಯಂಡ್ ಇಲ್ಲಿ ಬಂದು ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಇದೆ. ಅಂದರೆ ಇಲ್ಲಿ Cl ಮೈನಸ್ ಅಂದರೆ ಏನು ಮೀನಿಂಗ್ ಅಂದರೆ ದೇ ಆರ್ ರೆಡಿ ಟು ಅಕ್ಸೆಪ್ಟ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ನ ತಗೊಳಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಇಲ್ಲಿ O2 2 ಮೈನಸ್ ಅಂತ ಇದೆ. ಸೊ 2 ಮೈನಸ್ ಅಂದರೆ ಮೀನಿಂಗ್ ಏನು? ದೇ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್? 2 ಎಲೆಕ್ಟ್ರಾನ್ಸ್. ಸೊ 2 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅ
ಮೆಟಲ್ಸ್ ಮತ್ತು ನಾನ್ ಮೆಟಲ್ಸು. ಓಕೆ, ಸೊ ಇವಾಗ ದಿಸ್ ಇಸ್ ದಿ ಆ್ಯಕ್ಚುಲಿ ದ ಇಂಟ್ರೊಡಕ್ಷನ್ ಆಫ್ ದಿ ಚಾಪ್ಟರ್. ಇಲ್ಲ ಇದೆಲ್ಲ ಬಂದು ನೀವು ಆಲ್ಮೋಸ್ಟ್ ಐ ಥಿಂಕ್ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ ಇದನ್ನೆಲ್ಲ. ಓಕೆನಾ, ಸೊ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇದೇ ಕಾನ್ಸೆಪ್ಟ್ಸ್ ಇರುತ್ತೆ. ಬಟ್ ಏನಂದರೆ ಇಲ್ಲೊಂದು ಸ್ವಲ್ಪ ಡೆಪ್ತ್ ಇದೆ. ಅದ್ರಲ್ಲಿ ಬಂದು ಸುಮ್ಮನೆ ಏನಪ್ಪ ಯಾವ ಪಾಯಿಂಟ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಓದಿರ್ತೀರ ಅಷ್ಟೇ. ಸುಮ್ಮನೆ ಒಂದು ಔಟರ್ ಲೇಯರ್ ಸುಮ್ಮನೆ ಟೇಸ್ಟ್ ಮಾಡೋ ಥರ ಟೇಸ್ಟ್ ಮಾಡಿದ್ದೀರಾ. ಇಲ್ಲಿ ಒಂದು ಸ್ವಲ್ಪ ಡೆಪ್ತ್ ಹೋಗಿದ್ದೀರಾ. ಓಕೆ, ಅಂದರೆ ಸಾಂಬಾರನ್ನ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಒಂದು ತುತ್ತು ತಿಂದಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಓಕೆ. ಸೊ ಫಸ್ಟ್ ಅದು ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಇದನ್ನು ಹೇಳ್ಬಿಡ್ತೀನಿ, ಎಲ್ಲಿ ಕೇಳ್ತಾರೆ ಅಥವಾ ಯಾವ ಥರ ಈ ಕ್ವಶನ್ಸ್ನ ಕೇಳ್ತಾರೆ ಅಂತಲೇ ಹೇಳ್ಬಿಡ್ತೀನಿ ನಿಮಗೆ. ಓಕೆ, ಸೊ ಇವಾಗ ಇನ್ಫ್ಯಾಕ್ಟ್ ಇನ್ ಒನ್ ಆಫ್ ದಿ ಕ್ವಶನ್ ಪೇಪರ್ ಐ ಜಸ್ಟ್ ಸಾ, ಓಕೆ, ಸ್ಟೇಟ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ ಇನ್ ಈಚ್ ಆಫ್ ದ ಕೇಸ್ ಅಂತ ಕೊಟ್ಬಿಟ್ಟು. ಆ್ಯಕ್ಚುಲಿ ಇದು ಬಂದು ಬೋರ್ಡ್ ಎಕ್ಸಾಮಲ್ಲಿ ಬಂದಿರೋ ಒಂದು ಕ್ವಶನ್ ಇದು. ಓಕೆನಾ, ಐ ಡಿಂಟ್ ರಿಮೆಂಬರ್, ಐ ಕುಡಂಟ್ ರಿಮೆಂಬರ್ ದ ಕ್ವಶನ್, ಬಟ್ ಆ ಕ್ವಶನ್ ಏನಂತ ಅರ್ಥ ಆಯಿತು ನನಗೆ. ಏನಂದರೆ ಸ್ಟೇಟ್ ದ ಪ್ರಾಪರ್ಟಿ ಆಫ್ ಅ ಮೆಟಲ್ ಇನ್ ದ ಫಾಲೋಯಿಂಗ್ ಕೇಸಸ್ ಅಂತ ಕೊಟ್ಬಿಡ್ತಾರೆ. ಓಕೆ, ಆ ಬಸ್ ಕ್ಯಾಬಿನ್. ಓಕೆ, ಸೊ ಬಸ್ ಕ್ಯಾಬಿನ್ ಒಂದು ಹೇಳಿದ್ದಾರೆ. ಓಕೆ, ಸೊ ಬಸ್ ಕ್ಯಾಬಿನಲ್ಲಿ ಬಂದು ಯಾವ ಥರ ಒಂದು ಪ್ರಾಪರ್ಟಿ ಮಾಡಿದ್ದಾರೆ ಅಂತ. ಓಕೆ, ಇವಾಗ ನೀವು ನೋಡಿದ್ರೆ ಒಂದು ಬಸ್ ಕ್ಯಾಬಿನ್, ಓಕೆ, ಒಂದು ಬಸ್ ಅದು ಔಟ್ ಬಾಡಿ ಇರುತ್ತಲ್ವ, ಅದು ಬಾಡಿ ಯಾವುದರಿಂದ ಮಾಡಿರ್ತಾರೆ? ಮೆಟಲಿಂದ ಮಾಡಿರ್ತಾರೆ. ಆ ಮೆಟಲ್ ಬಂದೇನು ದಪ್ಪ ಇರುತ್ತಾ? ತಿನ್ ಶೀಟ್ಸು. ನೀವು ಹೆಂಗಿದ್ರೆ ಇವಾಗ ಗೌರ್ಮೆಂಟ್ ಬಸ್ ಎಲ್ಲ ನೋಡಿರ್ತೀರಾ ಅನಿಸುತ್ತೆ. ಓಕೆ, ಕೆಲವೊಂದು ಗೌರ್ಮೆಂಟ್ ಬಸ್ಸಲ್ಲಿ ಬಂದು ಆ ಶೀಟ್ ಬಂದಿರುತ್ತೆ. ಓಕೆನಾ, ಆ ಆಚೆ ಇರೋ ಒಂದು ಬಾಡಿ ಶೀಟಲ್ಲಿ ಒಂದು ಬಂದಿರುತ್ತೆ. ಅದು ಹೆಂಗೆ ತಿನ್ನಾಗಿರುತ್ತಲ್ವಾ. ಸೊ ತಿನ್ ಶೀಟ್ಸ್ ಅಂದರೆ ಯಾವ ಪ್ರಾಪರ್ಟಿ ಅದು? ಇಟ್ ಈಸ್ ಮ್ಯಾಲ್ಯಬಿಲಿಟಿ. ತಿನ್ ಶೀಟ್ಸ್ ಅಂತ ಇದ್ದರೆ ದಟ್ ಪ್ರಾಪರ್ಟಿ ಇಸ್ ವಾಟ್? ಮ್ಯಾಲ್ಯಬಿಲಿಟಿ ಅಂತ ಹೇಳಿದ್ದಾರೆ. ಸೊ ಮ್ಯಾಲ್ಯಬಿಲಿಟಿ. ಆ್ಯಂಡ್ ಇನ್ನೂ ಒಂದು ಇದರಲ್ಲಿ ಬಂದು ಬೆಲ್, ಸ್ಕೂಲ್ ಬೆಲ್, ಅದರಲ್ಲಿ ಯಾವ ಪ್ರಾಪರ್ಟಿ ಇದೆ ಅಂತ ಕೇಳಿದ್ದಾರೆ. ಸ್ಕೂಲ್ ಬೆಲ್ ಏನಕ್ಕೆ ಯೂಸ್ ಮಾಡ್ತಾರೆ? ಒಂದು ಈ ಪೀರಿಯಡ್ ಆಯಿತಾ, ಬೆಲ್ ಹೊಡಿರಪ್ಪ ಅಂತ ಹೋಗಿ ಹೇಳಿ ಬೆಲ್ ಹೊಡಿತಾರೆ. ಓಕೆನಾ, ಸೊ ಬೆಲ್ ಹೊಡೆದ ತಕ್ಷಣ ಏನು ಸೌಂಡ್ ಬರುತ್ತೆ. ಸೌಂಡ್ ಪ್ರಾಪರ್ಟಿ ಯಾವುದು? ಸೋನರಸ್. ಸೌಂಡ್ ಪ್ರಾಪರ್ಟಿ ಇದು ಸೋನರಸ್ ಅಂತ ಇದೆ. ಸೊ ಈ ಥರ ಅಪ್ಲಿಕೇಶನ್ ಕ್ವಶನ್ಸಾಗಿ ಕೇಳ್ತಾರೆ. ಅಂದರೆ ಈ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಬಂದು ಈ ಥರ ಅಪ್ಲಿಕೇಶನ್ ಇದರಲ್ಲಿ ಕೇಳ್ಬೋದು ಅವರು. ಓಕೆನಾ, ಸೊ ಅಪ್ಲಿಕೇಶನ್ ಕ್ವಶನ್ಸಾಗಿ ಕೇಳ್ತಾರೆ. ಆ್ಯಂಡ್ ಅಪ್ಲಿಕೇಶನ್ ಕ್ವಶನ್ಸ್ ಮೇ ಬಿ 2 or 3 ಮಾರ್ಕ್ಸ್ ಅಷ್ಟೇ. ಹೆಂಗಿದ್ರೆ ನಿಮಗೆ ಸೈನ್ಸಲ್ಲಿ ಬಂದು 4 ಮಾರ್ಕ್ ಕ್ವಶನ್ ಅಂತೂ ಪಾಸಿಬಲ್ ಇಲ್ಲ. ಅದನ್ನೇ ಡಿವೈಡ್ ಮಾಡ್ತಾರೆ, AB ಅಂತ ಡಿವೈಡ್ ಮಾಡಿ ಒಂದು ಕ್ವಶನ್ ಕೊಡ್ತಾರೆ ನಿಮಗೆ. ಓಕೆನಾ, ಸೊ ಮ್ಯಾಕ್ಸಿಮಮ್ ಒಂದು 3 ಮಾರ್ಕ್ ಕ್ವಶನ್ಸಾಗಿ ಕೇಳ್ತಾರೆ ನಿಮಗೆ. ಓಕೆ, ಸೊ ಇನ್ ಕೇಸ್ ಅವರು ಈ ಒಂದು ಕ್ವಶನ್ನ ಕೇಳಿದ್ರೆ ಯು ಜಸ್ಟ್ ರೈಟ್ 6 to 8 ಪಾಯಿಂಟ್ಸ್ ಬರಿಬೋದು. ಓಕೆ, ಸೊ ಇಲ್ಲೇ 1, 2, 3 ಆ್ಯಂಡ್ ಇಲ್ಲಿ 4, 5, 6 ಇಲ್ಲೇ ಇದನ್ನೇ ಕೂಡ ನೀವು 2 ಬರಿಬೋದು. ಗುಡ್ ಕಂಡಕ್ಟರ್ ಆಫ್ ಹೀಟು ಮತ್ತು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದನ್ನು ಒಂದು 2 ಪಾಯಿಂಟಾಗಿ ಸಪ್ರೇಟ್ ಮಾಡ್ಕೋಬೋದು. ಓಕೆ, ಸೊ ಆ ಥರ ಸ್ಪ್ಲಿಟ್ ಮಾಡ್ಕೊಂಡು ಬರೀರಿ. ಸೊ ದಟ್ ನೀವು ಪಾಯಿಂಟ್ಸ್ ಜಾಸ್ತಿ ಬರ್ದಂಗೆ ಕಾಣಿಸ್ಬೇಕು. ಓಕೆನಾ, ಸೊ ಆ ಥರ ಸ್ಪ್ಲಿಟ್ ಮಾಡ್ಕೊಂಡು ಬರೆದ್ರೆ ಇಟ್ ಲುಕ್ಸ್, ಅಂದರೆ ಒಂದು ಪಾಯಿಂಟ್ ವೈಸ್ ಬರೆಯೋಕ್ಕೆ ನೋಡಿ. ಯಾವಾಗಲೂ ಆನ್ಸರ್ಸನ್ನು ಬಂದು ಪಾಯಿಂಟ್ ವೈಸ್ ಬರೆಯೋಕ್ಕೆ ನೋಡಿದ್ರೆ ಇಟ್ ಲುಕ್ಸ್ ನೀಟ್. ಹ್ಯಾಂಡ್ ರೈಟಿಂಗು ಚೆನ್ನಾಗಿಲ್ಲ ಅಂದರೂ ಕೂಡ, ಓಕೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೂ ಕೂಡ ವೆನ್ ಯು ಜಸ್ಟ್ ರೈಟ್ ಇನ್ ಪಾಯಿಂಟ್ ವೈಸ್ ಇಟ್ ಲುಕ್ಸ್ ನೀಟ್. ಓಕೆನಾ, ಸೊ ದಿಸ್ ಇಸ್ ದಿ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಓನ್ಲಿ ದೇ ವಿಲ್ ಬಿ ಆಸ್ಕಿಂಗ್ ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಆಫ್ ವಾಟ್? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸು. ಆದರೆ ಇವಾಗ ಇಲ್ಲಿ ಮೆಟಲ್ಸಿಗೆ ಈ ಥರ ಒಂದು ಪ್ರಾಪರ್ಟಿ ಇದೆ, ನಾನ್ ಮೆಟಲ್ಸಿಗೆ ಈ ಥರ ಒಂದು ಪ್ರಾಪರ್ಟಿ ಇದೆ ಅಂತ ನೋಡಿದ್ವಿ ಅಲ್ವಾ. ಆದರೆ ಎಲ್ಲ ಮೆಟಲ್ಸ್ಗೂ ಇದು ಸ್ಯಾಟಿಸ್ಫೈ ಆಗುತ್ತಾ? ಓಕೆ, ಎಲ್ಲ ಮೆಟಲ್ಸ್ಗೂ ಇದು ಸ್ಯಾಟಿಸ್ಫೈ ಆಗುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾಟ್. ಎಲ್ಲ ಮೆಟಲ್ಸು ಇದೇ ಪ್ರಾಪರ್ಟಿ ಇರುತ್ತೆ, ಎಲ್ಲ ನಾನ್ ಮೆಟಲ್ಸ್ಗೂ ಕೂಡ ಈ ಥರ ಒಂದು ಪ್ರಾಪರ್ಟಿನೇ ಇರುತ್ತೆ ಅಂದರೆ ಡೆಫಿನೆಟ್ಲಿ ನಾಟ್. ಐ ಕ್ಯಾನ್ ಬಿ ಶ್ಯೂರ್ ದಟ್ ಮೋಸ್ಟ್ ಆಫ್ ದ ಮೆಟಲ್ಸ್ ಅಂತ ಹೇಳ್ಬೋದು ಹೊತ್ತು ಆಲ್ ದಿ ಮೆಟಲ್ಸ್ ಅಂತ ನಾನು ಹೇಳೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಮೆಟಲ್ಸ್ ಅಂದ್ರೇನು? ಆಲ್ಮೋಸ್ಟ್ ಒಂದು 80%, 90% ಮೆಟಲ್ಸು, ಅಥವಾ ಒಂದು 60%, 70% ಮೆಟಲ್ಸ್ ಅಂತ ಹೇಳ್ಬೋದು. ಓಕೆ, ಬಟ್ ಎಲ್ಲ ಮೆಟಲ್ಸು ಇದೇ ಪ್ರಾಪರ್ಟಿಯಲ್ಲೇ ಇರುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಲ್ ದ ಮೆಟಲ್ಸ್ ವಿಲ್ ನಾಟ್ ಒಬೇ ದಿಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸು. ದೆರ್ ಆರ್ ಸಮ್ ಮೆಟಲ್ಸ್. ಅದಕ್ಕೊಂದು ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ ಗ್ಯಾಲಿಯಮ್. ಓಕೆ, ಸೊ ಗ್ಯಾಲಿಯಮ್ ಅಂತ ದಟ್ ಈಸ್ ಅ ಮೆಟಲ್. ಸೊ ಗ್ಯಾಲಿಯಮ್ ಹೆಂಗಿರುತ್ತೆ ಅಂದರೆ ಆ ಕೈಂಡ್ ಆಫ್ ಸಿಲ್ವರ್ ಕಲರು. ಓಕೆ, ವಾಟರ್ ಲಿಕ್ವಿಡ್ ಆಗಿರುತ್ತೆ, ಅದನ್ನು ನೀವು ಕೈಯಲ್ಲಿ ಹಾಕ್ಬಿಟ್ಟು ಮುಟ್ಬೋದು, ಲಿಕ್ವಿಡ್ ಆಗಿರುತ್ತೆ. ಆ್ಯಂಡ್ ಯೂಶ್ವಲಿ ದೇ ಯೂಸ್ ದಟ್ ಫಾರ್ ಪೇಂಟಿಂಗ್ ದಿ ಈ ಒಂದು ಲ್ಯಾಂಪ್ ಎಲ್ಲ ಇರುತ್ತಲ್ವಾ. ಓಕೆ, ಸೊ ಮನೆಗಳಲ್ಲಿ ಬಂದು ಈ ಪೂಜೆಗಂತ ಒಂದು ಇದಿಟ್ಟಿರ್ತಾರಲ್ವಾ, ಬೆಳಕು, ದ ಕೈಂಡ್ ಆಫ್ ಏನಪ್ಪ ದೀಪ. ಓಕೆ, ಸೊ ಒಂದು ದೀಪ ಇಟ್ಟಿರ್ತಾರಲ್ವಾ, ಅದಕ್ಕೆ ಬಂದು ಅದು ಒಂಥರ ಬ್ರಾನ್ಸ್ ಅಥವಾ ಏನೋ ಒಂದು ಇದರಲ್ಲಿ ಮಾಡಿರ್ತಾರಲ್ವಾ, ಅದಕ್ಕೆ ಬಂದು ಇವರು ಈ ಗ್ಯಾಲಿಯಮ್ ಯೂಸ್ ಮಾಡಿಕೊಂಡು ಅದಕ್ಕೆ ಸಿಲ್ವರ್ ಕಲರಲ್ಲಿ ಪೇಂಟ್ ಮಾಡ್ಬೋದು.
ಅದೇ ಇಟ್ ಜಸ್ಟ್ ದ ಗ್ಯಾಲಿಯಮ್ ಇಸ್ ಜಸ್ಟ್ ಲುಕ್ಸ್ ಲೈಕ್ ಅ ಸಿಲ್ವರ್, ಒಂದು ಸಿಲ್ವರ್ ನಿಮ್ಮ ಕೈಯಲ್ಲಿ ಇರೋ ಥರನೇ ಅನಿಸುತ್ತೆ, ಅದು ಸಿಲ್ವರ್ ಕಲರಲ್ಲಿ ಇರುತ್ತೆ ಅದು. ಓಕೆನಾ, ಅದನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಜಸ್ಟ್ ಯೂಸ್ ಟು ಮೇಕ್ ಅ ನಾರ್ಮಲ್ ನಾರ್ಮಲ್ ಮೆಟಲ್ ಇಂಟು ಅ ಸಿಲ್ವರ್ ಮೆಟಲ್ ಆಗಿ. ಅಂದರೆ ಸಿಲ್ವರ್ ಅಲ್ಲ ಅದು, ಇಟ್ ಈಸ್ ನಾಟ್ ಸಿಲ್ವರ್, ಬಟ್ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಓಕೆ ಇಟ್ ಇಸ್ ಅ ಸಿಲ್ವರ್ ಅಂತ. ಓಕೆ, ದಟ್ ಈಸ್ ವಾಟ್ ಗ್ಯಾಲಿಯಮ್. ಇಟ್ ಈಸ್ ಅ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ ಲಿಕ್ವಿಡ್ ಆಗಿರುತ್ತೆ. ಬಟ್ ಮೆಟಲ್ಸ್ ಆ ಥರನಾ, ಇವಾಗ ಈ ಒಂದು ರೂಮಲ್ಲಿ ಬಂದು ಐ ಕ್ಯಾನ್ ಹ್ಯಾವ್ ವಿಂಡೋ. ಸೊ ವಿಂಡೋಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್ ಅಲ್ವಾ. ಸೊ ರೂಮ್ ಟೆಂಪರೇಚರಲ್ಲಿ ಆಗ ಗ್ರಿಲ್ ಎಲ್ಲ ಯಾವ ಥರ ಇದೆ, ಲಿಕ್ವಿಡಲ್ಲಿ ಇದೆಯಾ? ಇಲ್ಲ, ಸಾಲಿಡಲ್ಲಿದೆ ಅಲ್ವಾ. ಸೊ ಅಟ್ ರೂಮ್ ಟೆಂಪರೇಚರ್ ಎಲ್ಲ ಮೆಟಲ್ಸ್ ಬಂದರೆ ಮೋಸ್ಟ್ ಆಫ್ ದ ಮೆಟಲ್ಸ್ ವಿಲ್ ಬಿ ಸಾಲಿಡ್. ಬಟ್ ಈ ಗ್ಯಾಲಿಯಮ್ ಮಾತ್ರ ಏನಾಗಿರುತ್ತೆ ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಅಟ್ ರೂಮ್ ಟೆಂಪರೇಚರ್ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ನಾಟ್ ಓನ್ಲಿ ಗ್ಯಾಲಿಯಮ್, ಈವನ್ ಮೆರ್ಕ್ಯೂರಿ. ಓಕೆ, ಮೆರ್ಕ್ಯೂರಿ ಈಸ್ ಆಲ್ಸೋ ಅ ಮೆಟಲ್, Hg. ಮೆರ್ಕ್ಯೂರಿದು ಸಿಂಬಲ್ ಬಂದು ಅಂದರೆ ನೇಮ್, ಅಂದರೆ ಸಿಂಬಾಲಿಕ್ ನೇಮ್ ಬಂದು Hg ಅಂತ ಇರುತ್ತೆ. ಓಕೆನಾ. ಸೊ ಅದು ಏನು ಅಂದರೆ ಇಟ್ ಈಸ್ ಅ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್ಗೆ ಲಿಕ್ವಿಡ್ ಆಗಿರುತ್ತೆ. ಆ್ಯಂಡ್ ಮೆರ್ಕ್ಯೂರಿ ಅದು ಬಂದು ನೀವು ಥರ್ಮಾಮೀಟರ್, ಅಂದರೆ ಇವಾಗ ಕ್ಲಿನಿಕ್ ಅಥವಾ ಹಾಸ್ಪಿಟಲ್ಗೆಲ್ಲ ಹೋದರೆ ಅವ್ರು ಟೆಂಪ್ರೇಚರ್ ಚೆಕ್ ಮಾಡಬೇಕಂತ ದೇ ವಿಲ್ ಕೀಪ್ ಇಟ್ ಇನ್ ಮೌತ್. ಓಕೆ, ಆ ಟೆಂಪ್ರೇಚರ್ ಥರ್ಮಾಮೀಟರ್ ಇರುತ್ತಲ್ವ ಅದನ್ನು ನಿಮ್ಮ ಬಾಯಲ್ಲಿ ಇಡ್ತಾರೆ. ಆಗೇನು ಮಾಡುತ್ತೆ ಅಂದರೆ ಆ ಲಿಕ್ವಿಡ್, ಆ ರೆಡ್ ಕಲರ್ ಲಿಕ್ವಿಡ್ ಬಂದು ಹಂಗೆ ನಿಮ್ಮ ಬಾಡಿ ಟೆಂಪ್ರೇಚರ್ ತಕ್ಕಂಥ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ಹಿಂಗೆ ನೋಡ್ತಾರೆ, ಹಿಂಗೆ ನೋಡ್ಬಿಟ್ಟು ಓಕೆ ನಿನ್ಗೆ ಇಷ್ಟು ಟೆಂಪ್ರೇಚರ್ ಇದೆಯಪ್ಪ, ನಿಮಗೆ ಏನು ಕಾಯಿಲೆ ಇಲ್ಲ, ಅಥವಾ ಜಾಸ್ತಿ ಇರೋ ಟೆಂಪ್ರೇಚರ್ ಅಂದರೆ ಓ ನೀನು ಈ ಕಾಯಿಲೆಯಿಂದ ಸಫರ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ದಟ್ ಈಸ್ ದ ಲಿಕ್ವಿಡ್. ಅದರಲ್ಲಿರೋ ಲಿಕ್ವಿಡ್ ಯಾವುದು ಅಂದರೆ ಮೆರ್ಕ್ಯೂರಿ. ಬಟ್ ಮೆರ್ಕ್ಯೂರಿ ಈಸ್ ವಾಟ್? ಅ ಮೆಟಲ್. ಮೆಟಲ್ ಅಂದರೆ ಯಾವ ಥರ ಇರಬೇಕು? ಸಾಲಿಡಲ್ಲಿ ಇರಬೇಕು. ಬಟ್ ಇದು ಸಾಲಿಡಲ್ಲಿ ಇದೆಯಾ? ಇಲ್ಲ ಅಲ್ವಾ. ಸೊ ಈ ಒಂದು ಮೆರ್ಕ್ಯೂರಿ ಆ್ಯಂಡ್ ಗ್ಯಾಲಿಯಮ್ ಆರ್ ಲಿಕ್ವಿಡ್ ಅಟ್ ವಾಟ್? ಅಟ್ ರೂಮ್ ಟೆಂಪರೇಚರ್. ಓಕೆ, ರೂಮ್ ಟೆಂಪರೇಚರ್ಗೆ ಲಿಕ್ವಿಡ್ ಆಗಿದ್ದಾರೆ, ಸರಿನಾ. ಅದೇ ಥರ ದೇರ್ ಆರ್ ಸಮ್ ಅದರ್ ಮೆಟಲ್ಸ್, ಓಕೆ, ವಿಚ್ ಡು ನಾಟ್ ಒಬೇ ವಾಟ್? ದ ಫಿಸಿಕಲ್ ಪ್ರಾಪರ್ಟೀಸು. ಇವಾಗ ನಾನು ಹೇಳಿದೆ ಸಾಲಿಡ್ ಆಗಿರ್ತಾರೆ ಆ್ಯಂಡ್ ಹಾರ್ಡ್ ಆಗಿರ್ತಾರೆ ಅಂತಲೂ ನಾನು ಹೇಳಿದೆ ಅಲ್ವಾ. ಸಾಲಿಡ್ ಆಗಿರ್ತಾರೆ ಮತ್ತು ಹಾರ್ಡ್ ಆಗಿರ್ತಾರೆ ಅಂತ. ವೆರಾಸ್ ದಿ ಸೋಡಿಯಮ್ಮು, ಓಕೆನಾ. ಸೊ ಈ ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮು, ಓಕೆ, ಸೊ ಸೋಡಿಯಮ್ ಪೊಟ್ಯಾಷಿಯಮು ಇವರೆಲ್ಲ ಹೆಂಗಿರ್ತಾರೆ ಅಂದರೆ ದೇ ಆರ್ ನಾಟ್ ಹಾರ್ಡ್ ಸಬ್ಸ್ಟೆನ್ಸ್. ಅಫ್ಕೋರ್ಸ್ ಒಂಥರ ಒಂದು ರೀತಿಯಲ್ಲಿ ಸಾಲಿಡ್ ಆಗಿರ್ತಾರೆ, ಬಟ್ ದೇ ಆರ್ ನಾಟ್ ಹಾರ್ಡ್. ಹಾರ್ಡ್ ಅಂದರೆ ಎಷ್ಟು ನಾನು ಇವಾಗ ಒಂದು ಅಂದರೆ ಒಂದು ಐರನ್ ರಾಡ್ಗೆ ನಾನು ಹಿಂಗೆ ಹೊಡೆದೆ ಅಂತ ಅಂದ್ಕೊಳ್ಳಿ, ಮುರಿದೋಗೋದು ಐರನ್ ರಾಡ್ ಅಲ್ಲ, ನನ್ನ ಕೈ ಅಲ್ವಾ. ಆದರೆ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ನ ನಾನು ಪಂಚ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಮುರಿದೋಗೋದು ನನ್ನ ಕೈಯಲ್ಲ, ಸೋಡಿಯಂ ಪೊಟ್ಯಾಷಿಯಮ್. ಅಂದರೆ ಅಷ್ಟು ವೀಕ್ ಆಗಿರುತ್ತೆ. ವೀಕ್ ಇನ್ ದಿ ಸೆನ್ಸ್ ಇಟ್ ಈಸ್ ನಾಟ್ ಹಾರ್ಡ್ ಆ್ಯಂಡ್ ಆಫ್, ಆದರೆ ಅಷ್ಟು ಹಾರ್ಡ್ ಆಗಿರಲ್ಲ ಅದು, ಓಕೆನಾ. ಬಟ್ ಮೆಟಲ್ಸ್ ಈ ಪ್ರಾಪರ್ಟಿ ಪ್ರಕಾರ ಏನು, ಮೆಟಲ್ಸ್ ಬಂದು ಹೆಂಗಿರಬೇಕು? ಸಾಲಿಡ್ ಆಗಿ ಮತ್ತು ಹಾರ್ಡ್ ಸಬ್ಸ್ಟೆನ್ಸ್ ಆಗಿ ಇರಬೇಕು. ಬಟ್ ಇಲ್ಲಿ ಹೆಂಗಿದೆ? ದೇ ಆರ್ ನಾಟ್ ಹಾರ್ಡ್. ಅಫ್ಕೋರ್ಸ್ ದೇ ಆರ್ ಒಂದು ರೀತಿಯಲ್ಲಿ ಸಾಲಿಡ್ ಆಗಿದ್ದಾರೆ, ಬಟ್ ದೇ ಆರ್ ನಾಟ್ ವಾಟ್? ಹಾರ್ಡ್. ಅಲ್ಲಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಡು ನಾಟ್ ಒಬೇ ದ ಫಿಸಿಕಲ್ ಪ್ರಾಪರ್ಟಿ, ಓಕೆನಾ. ಆ್ಯಂಡ್ ಇವಾಗ ಮೆಟಲ್ಸ್ ಬಗ್ಗೆ ನೋಡಿದ್ವಿ, ಓಕೆನಾ. ಸೊ ಮೆಟಲ್ಸ್ ಬಗ್ಗೆ ನೋಡಿದ್ವಿ. ಸಿಮಿಲರ್ಲಿ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ದಿ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಕಡೆ ನೋಡಿದ್ರೆ ನಾನ್ ಮೆಟಲ್ಸ್ ಕ್ಯಾರೆಕ್ಟರಿಸ್ಟಿಕ್ ಏನು? ಸಾಲಿಡ್ ಆಗಿರಲ್ಲ, ಏನಪ್ಪ ಎಲೆಕ್ಟ್ರಿಸಿಟಿ ಹೀಟ್ ಕಂಡಕ್ಟ್ ಮಾಡಲ್ಲ, ಶೈನ್ ಹೊಡೆಯಲ್ಲ, ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಅಲ್ವಾ. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಬಟ್ ಇಲ್ಲಿ ಅದನ್ನು ಬೀಟ್ ಮಾಡೋರು ಒಬ್ರು ಇದ್ದಾರೆ. ಏನು ನಾನ್ ಮೆಟಲ್ಸ್ ಪ್ರಾಪರ್ಟೀಸನ್ನು ಒಬೇ ಮಾಡೋರು ಕೆಲವೊಬ್ರು ಇದ್ದಾರೆ, ಓಕೆ. ಅದರಲ್ಲಿ ಒಬ್ಬರು ಬಂದು ಡೈಮಂಡ್. ಸೊ ಡೈಮಂಡ್ ಈಸ್ ಆ್ಯನ್ ಅಲೆಟ್ರೋಪಿ ಆಫ್ ಕಾರ್ಬನ್. ಸೊ ಅಲೆಟ್ರೋಪಿ ಏನಂದರೆ ಬೇರೆ ಒಂದು ರೀತಿನಲ್ಲಿ, ಓಕೆ. ಸೊ ಬೇರೆ ಒಂದು ರೀತಿನಲ್ಲಿ ಇರೋ ಒಂದು ಸಬ್ಸ್ಟೆನ್ಸ್ನ, ಅಂದರೆ ಅದಕ್ಕೆ ಬೇರೆ ಒಂದು ಹೆಸರು ಕೊಟ್ಟಿದೆ, ಬಟ್ ಇಟ್ ಈಸ್ ಅ ವಾಟ್? ಸೇಮ್ ಫ್ಯಾಮಿಲಿ, ಕಾರ್ಬನ್, ಓಕೆನಾ. ಸೊ ಡೈಮಂಡ್ ಈಸ್ ಅ ಅಲೆಟ್ರೋಪಿ ಆಫ್ ವಾಟ್? ಕಾರ್ಬನ್, ಓಕೆನಾ. ಸೊ ಇವಾಗ ಡೈಮಂಡ್ ಹೆಂಗಿರುತ್ತೆ? ಇಟ್ ಈಸ್ ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸಾ? ಒಂದು ಡೈಮಂಡ್ನ ನೀವು ಕಟ್ ಮಾಡಬೇಕಂದ್ರೆ ಯು ವಿಲ್ ಯೂಸ್ ಅನದರ್ ಡೈಮಂಡ್. ಇನ್ನೊಂದು ಡೈಮಂಡ್ನ ಯೂಸ್ ಮಾಡ್ತಿರೋ ಹೊತ್ತು ಬೇರೆ ಯಾವೊಂದು ಸಬ್ಸ್ಟೆನ್ಸ್ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಅಲ್ವಾ. ಸೊ ದೇ ವಿಲ್ ಯೂಸ್ ವಾಟ್? ದೇ ವಿಲ್ ಯೂಸ್ ಅನದರ್ ಡೈಮಂಡ್ ಟು ಕರ್ವ್ ಇಟ್. ಅಂದರೆ ಅದನ್ನು ಕರ್ವ್ ಮಾಡೋಕ್ಕೆ ಬಂದು ಏನು ಮಾಡ್ತಾರೆ ಅಂದರೆ ದೇ ಯೂಸ್ ವಾಟ್? ಅನದರ್ ಡೈಮಂಡೇ. ಬಿಕಾಸ್ ಡೈಮಂಡ್ ಈಸ್ ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಅಂದರೆ ಅದು ಮೆಟಲಾ? ಇಲ್ಲ, ದಟ್ ಈಸ್ ಅ ನಾನ್ ಮೆಟಲ್. ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್ ಅಲ್ವಾ. ಸೊ ಕಾರ್ಬನ್ ಈಸ್ ಅ ನಾನ್ ಮೆಟಲ್, ಓಕೆ. ಅದೇ ಸಮಯ ಇಟ್ ಹ್ಯಾಸ್ ಅ ಶೈನಿಂಗ್ ಸರ್ಫೇಸ್, ಅಂದರೆ ಶೈನ್ ಹೊಡೆಯುತ್ತೆ. ಡೈಮಂಡು ಇನ್ ಕೇಸ್ ನೀವು ಎಲ್ಲ ಅಂದರೆ ಈ ಇಮೇಜಸ್ ಎಲ್ಲ ನೀವು ನೋಡಿ, ಅಥವಾ ನಿಮ್ಮ ಮನೇಲಿದ್ರು ಕೂಡ ನೀವು ನೋಡಿ, ಆ ಡೈಮಂಡ್ ನೀವು ನೋಡಿದ ತಕ್ಷಣ ಹೆಂಗಿರುತ್ತೆ ಅಂದರೆ ಶೈನ್ ಹೊಡೆಯುತ್ತೆ. ಅದ್ರ ಮೇಲೆ ಲೈಟ್ ಬಿದ್ದಿದ ತಕ್ಷಣ ಹಂಗೆ ಒಂಥರ ನೋಡೋಕ್ಕಾಗಲ್ಲ ಅದನ್ನು, ಓಕೆ. ಅದನ್ನು ನೋಡೋಕ್ಕಾಗಲ್ಲ, ಅಷ್ಟು ಬ್ರೈಟ್ನೆಸ್ ಕೊಡುತ್ತೆ ಅದು, ಅಷ್ಟು ಶೈನ್ ಹೊಡೆಯುತ್ತೆ ಅದು, ಓಕೆನಾ. ಬಟ್ ಅದೇನು? ನಾನ್ ಮೆಟಲು. ಮೆಟಲ್ ಅಂತ ಹೇಳ್ಬೋದಾ? ಹೇಳೋಕ್ಕಾಗಲ್ಲ.
ಶೈನಿಂಗ್ ಪ್ರಾಪರ್ಟಿ ಇದೆಯಲ್ವ, ಅದನ್ನು ಮೆಟಲ್ ಅಂತ ಹೇಳ್ಬೋದಾ? ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಅ ವಾಟ್? ಇಟ್ ಈಸ್ ಕಾರ್ಬನ್. ಸೊ ಕಾರ್ಬನ್ ಈಸ್ ವಾಟ್? ಕಾರ್ಬನ್ ಈಸ್ ಅ ನಾನ್ ಮೆಟಲ್ ಅಲ್ವಾ? ಸೊ ನಾನ್ ಮೆಟಲ್ ಪ್ರಾಪರ್ಟೀಸ್ ಇದೆ. ಓಕೆನಾ? ಅದೇ ಸಮಯ ಇನ್ನೂ ಒಂದು ಪ್ರಾಪರ್ಟಿ ಏನಂದರೆ ಗ್ರಾಫೈಟು. ಓಕೆ, ಸೊ ಗ್ರಾಫೈಟ್ ವಿಚ್ ಈಸ್ ನಾನ್ ಮೆಟಲ್, ವಿಚ್ ಈಸ್ ಒನ್ಸ್ ಅಗೇನ್ ಅ ನಾನ್ ಮೆಟಲ್. ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಹೆಂಗೆ ಹೇಳ್ಬೋದು, ಒಂದು ರೀತಿಯಾದ ಕಾರ್ಬನ್ ಅದು. ಓಕೆ, ಇಟ್ ಈಸ್ ನಾಟ್ ಕಾರ್ಬನ್, ಒಂದು ರೀತಿಯಾದ ಕಾರ್ಬನ್ ಅದು ಗ್ರಾಫೈಟು. ಓಕೆನಾ? ಸೊ ಗ್ರಾಫೈಟ್ ಏನು ಮಾಡುತ್ತೆ ಅಂದರೆ, ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಬಟ್ ಗ್ರಾಫೈಟ್ ಈಸ್ ಅ ನಾನ್ ಮೆಟಲ್. ಗ್ರಾಫೈಟ್ ಬಂದು ನಾನ್ ಮೆಟಲ್ ಆಗಿದೆ, ಆದರೆ ಏನು, ಇಟ್ ಕಂಡಕ್ಟ್ಸ್ ವಾಟ್? ಇಟ್ ಕಂಡಕ್ಟ್ಸ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಓಕೆ, ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಿದೆ. ಓಕೆನಾ? ಆದರೆ ಏನಾಯಿತು, ಇದು ನಾನ್ ಮೆಟಲು. ಸೊ ಇಲ್ಲಿ ಕೂಡ ಏನು, ಆ ಕಂಡೀಷನ್ ಬ್ರೇಕ್ ಆಯಿತು. ಏನು, ನಾನ್ ಮೆಟಲ್ಸ್ ಇದ್ದರೆ ಏನು, ಹೀಟು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಬಾರ್ದು. ಅದನ್ನು ಮೀರಿ ಏನು ಮಾಡಿದ್ದಾರೆ ಇವರು, ಗ್ರಾಫೈಟು ಕಂಡಕ್ಟ್ ಮಾಡ್ತಿದ್ದಾರೆ. ಓಕೆನಾ? ಸೊ ಹಿಯರ್ ದ ರೂಲ್ ಇಸ್ ಬ್ರೋಕನ್. ಓಕೆ, ಆ್ಯಂಡ್ there are so many so many elements which do not obey. Okay, there are so many elements which do not obey the physical properties of metals as well as physical property of non metals. ಅಂದರೆ ಅವ್ರದ್ದೇ ಫ್ಯಾಮಿಲಿ ಆದಂಥವ್ರು ಅವರಿಗೆ ಒಬೇ ಮಾಡ್ತಿಲ್ಲ. ಓಕೆ, ಕೆಲವೊಂದು ಸ್ಟೂಡೆಂಟ್ಸ್ ಬಂದು ಟೀಚರ್ಗೆ ಒಬೇ ಮಾಡಲ್ಲಲ್ವಾ, ಆ ಥರ ಇಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಬಂದು ಮೆಟಲ್ಸ್ ಅಂತ ಒಬ್ಬರು ಆ ಗ್ರೂಪ್ಗೆ, ಆ ಫ್ಯಾಮಿಲಿಗಳಲ್ಲಿ ಇರೋರಿಗೆ ಬಂದು ಒಬೇ ಮಾಡಲ್ಲ, ಅವ್ರಿಗಂತ ಒಂದು ಪ್ರಾಪರ್ಟೀಸು. ಸರಿ, ಇವ್ರನ್ನ ಇನ್ನು ಯಾವ ಥರ ನಾವು ಕ್ಲಾಸಿಫೈ ಮಾಡ್ಬೋದು, ಅಂದರೆ ಯಾವ ಥರ ನಾವು ಕಂಡುಹಿಡಿಬೋದು ಈ ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ನ ಯಾವ ಥರ ನಾವು ಕಂಡುಹಿಡಿಬೋದು ಅಂತ ಡಿಸೈಡ್ ಮಾಡಿ ದೇ ಕೇಮ್ ಔಟ್ ವಿತ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಕೆಮಿಕಲ್ ರಿಯಾಕ್ಷನ್. ಅಂದರೆ ಥ್ರೂ ರಿಯಾಕ್ಷನ್ ಓನ್ಲಿ ಐ ಕ್ಯಾನ್ ಐಡೆಂಟಿಫೈ ಆರ್ ಐ ಕ್ಯಾನ್ ಮೇಕ್ ಓಕೆ ದಿಸ್ ಆಲ್ ಆರ್ ಮೆಟಲ್ಸ್ ಆ್ಯಂಡ್ ದಿಸ್ ಆಲ್ ಆರ್ ನಾನ್ ಮೆಟಲ್ಸ್ ಅಂತ ಗ್ರೂಪ್ ಮಾಡೋಕ್ಕಾಗುತ್ತೆ ಅಂತ. ದೇ ಜಸ್ಟ್ ಕ್ಲಾಸಿಫೈ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬೇಸ್ಡ್ ಆನ್ ದ ವಾಟ್? ಬೇಸ್ಡ್ ಆನ್ ದ ರಿಯಾಕ್ಷನ್ಸ್. ಓಕೆನಾ? ಸೊ ಬೇಸ್ಡ್ ಆನ್ ದ ರಿಯಾಕ್ಷನ್ಸು. ಇವಾಗ ಈ ರಿಯಾಕ್ಷನ್ಸಲ್ಲಿ ನಿಮಗೆ ಏನೇನೋ ಎಲ್ಲ ಬರುತ್ತೆ ಅಂದರೆ, ಓಕೆ, ಈ ರಿಯಾಕ್ಷನ್ಸಲ್ಲಿ ನಿಮಗೆ ಏನೇನೋ ರಿಯಾಕ್ಷನ್ಸ್ ಎಲ್ಲ ಬರುತ್ತೆ ಅಂದರೆ, ಫಸ್ಟ್ ಬಂದು ಆಕ್ಸಿಜನ್. ಮೆಟಲ್ಸ್ ಬಂದು ಆಕ್ಸಿಜನ್ ಜೊತೆ ಯಾವ ಥರ ರಿಯಾಕ್ಟ್ ಆಗುತ್ತೆ, ಇನ್ಫ್ಯಾಕ್ಟ್ ನಾನ್ ಮೆಟಲ್ಸ್ ಕೂಡ, ಮೆಟಲ್ಸ್ ಆಸ್ ವೆಲ್ ಆಸ್ ನಾನ್ ಮೆಟಲ್ಸು ಎರಡು ಬಂದು ಆಕ್ಸಿಜನ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ, ಮತ್ತು ವಾಟರ್ ಜೊತೆ. ಓಕೆ, ವಾಟರ್ ಆ್ಯಂಡ್ ವಾಟರ್ದು ಬಂದು 3 ಸ್ಟೇಜ್ ಬರುತ್ತೆ. ವಾಟರ್ದು ಬಂದು 3 ಸ್ಟೇಜ್ ಬರುತ್ತೆ. ಒಂದು ಬಂದು ಒಂದು ಬಂದು ಕೋಲ್ಡ್ ವಾಟರ್. ಓಕೆ, ಒಂದು ಬಂದು ಕೋಲ್ಡ್ ವಾಟರ್, ಇನ್ನೊಂದು ಬಂದು ಹಾಟ್ ವಾಟರ್ ಅಥವಾ ವಾರ್ಮ್ ವಾಟರ್. ಓಕೆ, ಇಂಥ ಟೈಮಲ್ಲೇ ಇವರು ಡ್ರಿಲ್ಲಿಂಗ್ ಎಲ್ಲ ಮಾಡಬೇಕಾ? ನೀವೆಷ್ಟೇ ಕ್ಲೋಸ್ ಮಾಡಿದ್ರೂ ಸೌಂಡ್ ಬರುತ್ತೆ ಅಮ್ಮ. ಸೌಂಡ್ ಡಸಂಟ್ ಹ್ಯಾವ್ ಎನಿ. ಓಕೆ, ಸೊ ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರು, ಅದಾದಮೇಲೆ ಸ್ಟೀಮ್ ಅಂದರೆ ಒಂದು ನೀರಿದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಆ ನೀರನ್ನ ನಾನು ಒಂದು ಸ್ವಲ್ಪ, ಅಂದರೆ ನಾರ್ಮಲಾಗಿರುವಾಗ ತಣ್ಣೀರು ಅಂತ ಹೇಳ್ತೀವಿ. ಓಕೆ, ಸೊ ವಾರ್ಮ್ ವಾಟರ್, ಐ ಮೀನ್ ಏನಪ್ಪ, ಒಂದು ಕೋಲ್ಡ್ ವಾಟರ್ ಅಂತ ಹೇಳ್ತೀವಿ. ಅದೇ ನೀರನ್ನ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಹಾಟ್ ವಾಟರ್ ಆಗುತ್ತೆ, ಅದನ್ನೇ ತುಂಬ ಬಿಸಿ ಮಾಡಿದ್ರೆ ಸ್ಟೀಮ್ ಆಗುತ್ತೆ. ಬಟ್ ಆಲ್ ದಿಸ್ 3 ಆರ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ H2O. ಇದು 3 ಇದೆಯಲ್ವಾ, ಕೋಲ್ಡ್ ವಾಟರ್, ಹಾಟ್ ವಾಟರ್ ಮತ್ತು ಸ್ಟೀಮ್ ಇದೆಯಲ್ವಾ, ಇದು 3 ಏನಂದರೆ ಅ ಫಾರ್ಮ್ ಆಫ್ ವಾಟರ್. ವಾಟರ್ ಪಾರ್ಟಿಕಲ್ಸ್ ಅದರಲ್ಲಿ ಇರುತ್ತೆ, ಹೈಡ್ರೋಜನ್ ಆಕ್ಸಿಜನೇ ಇರುತ್ತೆ, ಬೇರೆ ಏನೂ ಇರಲ್ಲ ಇದರಲ್ಲಿ. ಓಕೆನಾ? ಸೊ ಇದು 3ರಲ್ಲೂ ವಾಟರ್. ಓಕೆನಾ? ಸೊ ಆಫ್ಟರ್ ದಿಸ್ ವಾಟರ್, ಓಕೆ, ಸೊ ಈ ವಾಟರ್ ಟೆಸ್ಟ್ ಆದಮೇಲೆ ಇನ್ನೂ ಒಂದು ಟೆಸ್ಟ್ ಮಾಡ್ತಾರೆ. ಓಕೆನಾ? ಸೊ ಆಫ್ಟರ್ ದಿಸ್ ಸ್ಟೀಮ್ ದೇ ಟೆಸ್ಟ್ ವಿತ್ ಆ್ಯಸಿಡ್ಸ್. ಸೊ ಆ್ಯಸಿಡ್ ಜೊತೆ ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ಆ್ಯಸಿಡ್ ಜೊತೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ಆ್ಯಸಿಡ್ಸ್ ಜೊತೆ ಆದಾದಮೇಲೆ ಅದರಲ್ಲೂ ಕೆಲವೊಬ್ಬರು ಒಬೇ ಮಾಡಲ್ಲ. ಸೊ ಅದರಿಂದ ಇನ್ನೊಂದು ಟೆಸ್ಟ್ ಮಾಡ್ತಾರೆ, ದಟ್ ಈಸ್ ಕ್ಲೋರಿನ್ ಟೆಸ್ಟ್ ಅಂತ. ಓಕೆ, ಸೊ ಕ್ಲೋರಿನ್ ಅಂದರೆ ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ಕ್ಲೋರಿನ್. ಸೊ ಕ್ಲೋರಿನ್ ಜೊತೆ ಬಂದು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಓಕೆ, ಕ್ಲೋರಿನ್, ಅದಾದಮೇಲೆ ಹೈಡ್ರೋಜನ್ನು. ಕ್ಲೋರಿನ್ ಅದಾದಮೇಲೆ ಹೈಡ್ರೋಜನ್. ಸೊ ದಿಸ್ ಆರ್ ದಿ ರಿಯಾಕ್ಷನ್ಸ್. ಅಂದರೆ ಇದು ಬಂದು ಇವಾಗ ಬರ್ದಿರೋದು ಯಾವುದಕ್ಕಂದರೆ ಮೆಟಲ್ಸಿಗೆ. ಓಕೆ, ಸೊ ಮೆಟಲ್ಸ್ ಬಂದು ಯಾರ್ಯಾರ ಜೊತೆ ರಿಯಾಕ್ಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಆ್ಯಕ್ಚುಲಿ
ಈ ಮೆಟಲ್ಸ್ ಎಲ್ಲ ಬಂದು ಇದ್ರ ಜೊತೆ ರಿಯಾಕ್ಟ್ ಮಾಡಿ ಓಕೆ ಇವರೆಲ್ಲ ಈ ಥರ ಒಂದು ಪ್ರಾಡಕ್ಟ್ ಕೊಡ್ತಿದ್ದಾರೆ, ಅದರಿಂದ ಇವರೆಲ್ಲ ಮೆಟಲ್ಸು. ಓಕೆ, ಅದರಿಂದ ಇವರೆಲ್ಲ ಮೆಟಲ್ಸ್ ಅಂತ ಇದು ಮಾಡ್ತಾರೆ. ಇವಾಗ ನಾನ್ ಮೆಟಲ್ಸ್ಗೆ ನೀವು ನೋಡಿದ್ರೆ ಓಕೆ, ಸೊ ನಾನ್ ಮೆಟಲ್ಸ್ ಓಕೆ, ಸೊ ನಾನ್ ಮೆಟಲ್ಸ್ಗೆ ಬಂದು ಇನ್ನು ಯಾವ್ಯಾವ ಥರ ಟೆಸ್ಟ್ ಇರುತ್ತೆ ಅಂದರೆ ಸೊ ನಾನ್ ಮೆಟಲ್ಸ್ಗೆ ಬಂದು ಸೊ ನಾನ್ ಮೆಟಲ್ಸ್ಗೆ ಬಂದು ದೇ ಆರ್ ಮೇಡ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಕ್ಕೆ ಬಿಡ್ತಾರೆ, ಮತ್ತು ವಾಟರ್ ಜೊತೆ ಓಕೆ, ಆಕ್ಸಿಜನ್, ವಾಟರ್ ಆ್ಯಂಡ್ ಆ್ಯಸಿಡ್ ಜೊತೆ ಕೂಡ ಓಕೆ, ದೇ ಆಲ್ಸೋ ಮೇಡ್ ಟು ರಿಯಾಕ್ಟ್ ವಿತ್ ಆ್ಯಸಿಡ್ಸ್. ಅದಾದಮೇಲೆ ಸಾಲ್ಟ್ ಓಕೆ, ಅಂದರೆ ಸಾಲ್ಟ್ ಸೊಲ್ಯೂಷನ್ ಓಕೆ, ಸೊ ಸಾಲ್ಟ್ ಸೊಲ್ಯೂಷನ್. ಆಮೇಲೆ ಲಾಸ್ಟ್ಗೆ ಸಾಲ್ಟ್ ಸೊಲ್ಯೂಷನ್, ಅದಾದಮೇಲೆ ಲಾಸ್ಟ್ ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್. ಸೊ ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್ ಓಕೆನಾ. ಸೊ ಈ ಥರ ರಿಯಾಕ್ಷನ್ಸ್, ಅಂದರೆ ಈ ರಿಯಾಕ್ಷನ್ಸ್ ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದರೆ ಟು ಐಡೆಂಟಿಫೈ ದ ರಿಯಾಕ್ಟಿವ್ ಸೀರೀಸ್. ಅದೇ ಸಮಯ ಮೆಟಲ್ಸನ್ನ ಕ್ಲಾಸಿಫೈ ಮಾಡೋಕ್ಕೂ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಬಂದು ಈ ಥರ ಒಂದು ಪ್ರಾಡಕ್ಟ್ ಕೊಟ್ಟರೆ ಅದು ಬಂದು ಮೆಟಲ್ಸು, ಈ ಥರ ಪ್ರಾಡಕ್ಟ್ ಕೊಟ್ಟರೆ ಅದು ಬಂದು ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡೋದಕ್ಕೂ, ಅದೇ ಸಮಯ ಹೌ ಫಾಸ್ಟ್ ದೇ ರಿಯಾಕ್ಟ್, ಅಂದರೆ ಎಷ್ಟು ಬೇಗ ಅವರು ಟೀಚರ್ ಮಾತು ಕೇಳ್ತಾರೆ ಓಕೆ, ಲೈಕ್ ಎಷ್ಟು ಫಾಸ್ಟಾಗಿ ಅವ್ರು ಬಂದು ಪ್ರಾಡಕ್ಟ್ಸ್ನ ಅಥವಾ ರಿಯಾಕ್ಟ್ ಆಗೋಕ್ಕೆ ಶುರುವಾಗ್ತಾರೆ ಅಂತ ಅದ್ರ ಬೇಸ್ಡ್ ಕೂಡ, ಅಂದರೆ ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಈ ಥರ ರಿಯಾಕ್ಷನ್ಸ್ ಅಂದರೆ ಇಷ್ಟು ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಮಾಡೋಕ್ಕೆ ಬರ್ತಾರೆ, ಯಾರನ್ನ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸನ್ನು ಓಕೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಚ್ ಯು ಗೋನಾ ಡೂ ಓಕೆ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಇದನ್ನು ನಾವು ನೋಡ್ತೀವಿ ಓಕೆ. ಸೊ ಇವತ್ತು ನಾವು ಇವತ್ತು ನಾವು ಏನು ಓದಿದ್ವಿ ಅಂತ ಒಂದು ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಬಿಡೋಣ ಓಕೆ. ಸೊ ಮೆಟಲ್ಸ್ ಅಂದರೆ ಮೆಟಲ್ಸ್ದು ಮತ್ತು ನಾನ್ ಮೆಟಲ್ಸ್ ಬಗ್ಗೆ ಬಂದು ಫಿಸಿಕಲ್ ಪ್ರಾಪರ್ಟೀಸು ಓಕೆನಾ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡಿದ್ವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು ಅಂದರೆ ಡಕ್ಟಿಲಿಬಿಟಿ, ಮ್ಯಾಲಿಬಿಲಿಟಿ, ಸೋನರಸ್, ಲಸ್ಟ್ರೆಸ್. ಸೊ 4 ಪಾಯಿಂಟ್ ಇಲ್ಲಿಗೆ ಆಯಿತು, 4 ಪಾಯಿಂಟ್ ಇಲ್ಲಿಗೆ ಆಯಿತು ಓಕೆನಾ. ಸೊ 4 ಪಾಯಿಂಟ್ ಅದಾದಮೇಲೆ ಗುಡ್ ಕಂಡಕ್ಟರ್ ಆಫ್ ವಾಟ್, ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಅದರಲ್ಲಿ ಒಂದು 2 ಪಾಯಿಂಟ್ ಹೋಗಿದೆ. ಆಮೇಲೆ ದೇ ಆರ್ ಸಾಲಿಡ್ ಆ್ಯಂಡ್ ಹಾರ್ಡ್ ಸಬ್ಸ್ಟೆನ್ಸ್, ಅದರಲ್ಲಿ ಒಂದು 2 ಪಾಯಿಂಟ್. ಸೊ ಟೋಟಲ್ 8 ಪಾಯಿಂಟ್ ಇದರಲ್ಲೇ ಬಂತು ಓಕೆ, 8 ಪಾಯಿಂಟ್ ಇದರಲ್ಲೇ ಬಂತು. ಅದೇ ಪಾಯಿಂಟ್ಸನ್ನು ನೀವು ನಾನ್ ಮೆಟಲ್ಸ್ಗೂ ಬರೀತೀರಾ, ಅದೇ ಪಾಯಿಂಟ್ಸನ್ನು ನೀವು ನಾನ್ ಮೆಟಲ್ಸ್ಗೂ ಬರೀತೀರಾ. ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಇದು ನಾನು ಹೇಳ್ತಿರೋದು. ಏನು ನಾನ್ ಮೆಟಲ್ಸ್ಗೆ ಬಂದು ಟೋಟಲಾಗಿ ಆಪೋಸಿಟಾಗಿ ಬರೀತೀರಾ, ಏನಂತ ಇದೆಯಲ್ಲ ಹೆಸರಲ್ಲೇ ಇದೆಯಲ್ಲ ನಾನ್ ಮೆಟಲ್ಸ್, ಆ ನಾನ್ ಅಂತ ವಿಷಯನ ಬಂದು ಏನಕ್ಕೆ ಮಾಡ್ತೀರಾ, ಆಪೋಸಿಟ್ ಅಂದರೆ ಪ್ರಿಫಿಕ್ಸಾಗಿ ಆ್ಯಡ್ ಮಾಡ್ಕೋತೀರಾ. ಯಾವುದಕ್ಕೆ, ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಸೋನರಸ್, ಲಸ್ಟ್ರಸ್, 4ಗೂ ನಾನ್ ಅಂತ ಒಂದು ವರ್ಡ್ನ ಪ್ರಿಫಿಕ್ಸ್ನ ಆಡ್ಕೊಂಡ್ಬಿಟ್ರೆ, ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ವಾಟ್, ಪ್ರಾಪರ್ಟಿ ಆಫ್ ನಾನ್ ಮೆಟಲ್ಸ್. ಆಮೇಲೆ ಇಟ್ ಈಸ್ ದೇ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ನೆಕ್ಸ್ಟ್ ದೇ ಆರ್ ನಾಟ್ ಹಾರ್ಡ್ ಅಥವಾ ದೇ ಆರ್ ಸಾಫ್ಟ್ ಸಬ್ಸ್ಟೆನ್ಸ್ ಆ್ಯಂಡ್ ದೇ ಆರ್ ನಾಟ್ they are not solid ಓಕೆನಾ. ಸೊ ಇದು ಫಿಸಿಕಲ್ ಪ್ರಾಪರ್ಟೀಸು. ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಏನು ನೋಡಿದ್ವಿ, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಎಲೆಕ್ಟ್ರಾನ್ಸ್ನ ಯಾವ ಥರ ಅವರು ಕೊಡ್ತಾರ ತಗೊಳ್ತಾರ, ವೆದರ್ ದೇ ಆರ್ ಎಲೆಕ್ಟ್ರೋ ಪಾಸಿಟಿವ್ ಆರ್ ಎಲೆಕ್ಟ್ರೋ ನೆಗೆಟಿವ್ ಓಕೆ. ಅದಕ್ಕೆ ಒಂದು 2 ಎಕ್ಸಾಂಪಲ್ಸ್ ನೋಡಿದ್ವಿ. ಸೋಡಿಯಂ ಐರನ್ ಬಂದು ಮೆಟಲ್ಸ್ ಕಡೆ ದೇ ಹ್ಯಾವ್ ಪಾಸಿಟಿವ್ ಚಾರ್ಜ್, ಆ್ಯಂಡ್ ಇನ್ನೊಂದು ಕಡೆ ಬಂದು ನಾನ್ ಮೆಟಲ್ಸ್ ಕ್ಲೋರಿನ್, ಆಕ್ಸಿಜನು ಓಕೆನಾ. ಆ್ಯಂಡ್ ಆಫ್ಟರ್ ದ್ಯಾಟ್ we have just seen these 2 ಕಾನ್ಸೆಪ್ಟ್, ಅಂದರೆ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್, ಅಂದರೆ ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ ಅಂತ ಓಕೆನಾ. ಸೊ ಥ್ಯಾಂಕ್ ಯು ಸೊ ಮಚ್, ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್.